ಹಾಗೂ ನಮಗೂ ಕೂಡ ಖುಷಿ, ಅದನ್ನು ಬರಮಾಡ್ಕೊಂಡವ್ರಿಗೂ ಕೂಡ ಖುಷಿ, ಅದನ್ನು ಬಿಡುಗಡೆ ಮಾಡೋರಿಗೂ ಕೂಡ ಒಂದು ಖುಷಿ. ಇಂತಹ ಈ ಸಮಾರಂಭಕ್ಕೆ ಬಂದು ಇದನ್ನ ಸಂಪನ್ನಗೊಳಿಸಲು ಸೇರಿರುವಂತಹ ಎಲ್ಲರಿಗೂ ಈ ಮುಖಾಂತರವಾಗಿ ನಾನು ಬಂದಿರೋ ಮಹನೀಯರನ್ನ ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ರಾಮಚಂದ್ರ ಪಲ್ಲದಡ್ಕ ಅವರು, ಅಧ್ಯಕ್ಷರು, ಸಂಧ್ಯಾಲಕ್ಷ್ಮಿ ಸಾಹಿತ್ಯ ಸಂಘ, ಇವ್ರು ನಡೆಸ್ಕೊಡ್ಬೇಕಾಗಿ, ಹಾಗೂ ಅತಿಥಿಗಳು ಶ್ರೀ ಪದ್ಮನಾಭ ನಾಯರವರು ಕೃತಿ ಬಿಡುಗಡೆ ಮಾಡಲಿರುವ ಶ್ರೀ ಗಿರೀಶ್ ಭಾರದ್ವಾಜ್ ಅವರು, ಹಾಗೂ ಕೃತಿ ಪರಿಚಯ ಮಾಡಲಿರುವ CA ಗಣೇಶ್ ಭಟ್ರು ಅವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಮಲಾಕ್ಷ ಅವರು, ಬರಲಿರುವ ಶ್ರೀ MB ಸದಾಶಿವ ಸುಳ್ಯ ಅವರು, ನಮ್ಮ ಸಂಧ್ಯಾರಶ್ಮಿಯ ಸ್ಥಾಪಕಾಧ್ಯಕ್ಷರಾದ ಡಾಕ್ಟರ್ ರಂಗಯ್ಯನವರು, ನಮ್ಮ ಹೋಬಳಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಭಾರತೀಯ ಇರೋದ್ರಿಂದ ಅವರ ಅನುಪಸ್ಥಿತಿ ಇದೆ. ಇವರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿ ಇಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ ಆಶಯ ಗೀತೆ ಶ್ರೀ KR ಗೋಪಾಲಕೃಷ್ಣ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನಾಯರ್ ಬ್ರದರ್ಸ್ ಪ್ರಾಯಶಃ 40 ವರ್ಷದ ಹಿಂದೆ ಸಂಗೀತದ ಆರಂಭಿಕ ಶಿಕ್ಷಣ ಹಾರ್ಮೋನಿಯಂ, ತಬಲಾ ಅವರ ಮನೆಯಲ್ಲಿ ಭಜನೆ ಇದೆಲ್ಲ ನೆನಪಿಸ್ತಾ, ಮತ್ತೆ ಅವರ ಮಾತೃಭಾಷೆ ಮಲಯಾಳಂ. ಅಪ್ಪ ഞാനൊരു മലയാളം പാട്ട് പാടാം. ജയസുവേട്ടൻ പാടി ವೆರಿ ಮೀನಿಂಗ್ಫುಲ್ ಲಿರಿಕ್ಸ್. ಸರ್ವಲೋಕ ಸಂಗೀತವೇ ಭೂಮಿಗೆ ಇಳಿಯಿತು, ಶ್ರುತಿ ಲಯ ತಾಳ ವಿಲಾಸ ಮಾಡ್ತಾ ಇದೆ, ಗೆಜ್ಜೆಗಳು ಅರಳುತ್ತಾ ಇವೆ ಅಂತ ಕಾಲಕ್ಕೆ ನಾದವಾಯಿತು, ಭಾವವಾಯಿತು, ರಾಗವಾಯಿತು. ಇದು ಆ ಪದ್ಯದ ಸಾರಾಂಶ. ಜೇಸುದಾಸ್ ಹಾಡಿದ್ದನ್ನ ಹಾಡುವುದೇ ಒಂದು ಸ್ವರ್ಗ ಸುಖ, ಅನುಕರಣೆ ಮಾಡುವುದು ಕಷ್ಟ, ಬಹಳ ಪ್ರಯತ್ನ. സുരലോക സംഗീതമുയർന്നു, ശ്രുതിലയ താളവിലാസമുമായി സുരലോക സംഗീതമുയർന്നു, ശ്രുതിലയ താളവിലാസമുമായി സംഗനോപുരങ്ങൾ ഉണർന്നു, നാദമായി നാദമായി ഭാഗമായി സ്വരലോക സംഗീതമുയർന്നു, ശ്രുതിലയ താളവിലാസവുമായി സംഗനോപുരങ്ങൾ ഉണർന്നു, രാഗമായി നാദമായി ഭാവമായി സ്വരലോക സംഗീതമുയർന്നു, സംഗീതമുയർന്നു. ರವಿಸುಖ ಸಾರಿ ಪಾಡಿ ಬರೂರಿ ಮಾದಕರ ಜರಿಗಳು ತೋರು, ರವಿಸುಖ ಸಾರಿ ಪಾಡಿ ಬರೂರಿ ಮಾದಕರ ಜರಿಗಳು ತೋರು, പൂവുകൾ ചൂടി തേൻമൊഴി തൂടി ജീവൻ വികാസവുമായി എന്നുന്നിൽ, പൂവുകൾ ചൂടി തേൻമൊഴി തൂടി
ജീവൻ വികാസവുമായി എൻ മുന്നിൽ സുരലോക സംഗീതം ഉയർന്നു ശ്രുതിലയ താളവിലാസവുമായി സംഗനൂപുരങ്ങൾ ഉണർന്നു രാഗമായി നാദമായി ഭാവമായി സുരലോക സംഗീതം ഉയർന്നു സംഗീതമുയർന്നു ഗിരിശൃംഗങ്ങൾ കയറിയിറങ്ങി മാനസ സരസുഖരീന്തി ഗിരിശൃംഗങ്ങൾ കയറിയിറങ്ങി മാനസ സരസുഖരീന്തി പാടി വരുന്നു തേടി വരുന്നു ഞാനിരുന്നോളവും മുന്നായി പാടി വരുന്നു തേടി വരുന്നു ഞാനിരുന്നോളവും മുന്നായി സുരലോക സംഗീതം ഉയർന്നു ശ്രുതിലയ താളവിലാസവുമായി സംഗനോപുരങ്ങൾ ഉണർന്നു രാഗമായി നാദമായി ഭാവമായി സുരലോക സംഗീതമുയർന്നു സംഗീതമുയർന്നു ರಾಗಲಹರಿಯಿಂದ ವಾತಾವರಣವನ್ನ ಸುಗಂಧಮಯಗೊಳಿಸಿದಂತಹ ಶ್ರೀ KR ಗೋಪಾಲಕೃಷ್ಣ ಅವರು ಇದು ಬಿಟ್ರೆ ನಮಗೆ ಇನ್ನೇನು ಭಯನೇ ಇಲ್ಲ. ಯಾಕೆ ಅಂತಂದ್ರೆ ವಾತಾವರಣವೇ ಅಷ್ಟೊಂದು ಪ್ರಫುಲ್ಲ ಆಗೋಗ್ಬಿಡುತ್ತೆ. ಭಕ್ತಿಯಲ್ಲಿ ಭಾವದಲ್ಲಿ ನಮ್ಮನ್ನ ಮೀಯಿಸ್ಬಿಡ್ತಾರೆ. ಇಂತಹ ಶುಭಾರಂಭಕ್ಕೆ ಸಹಕರಿಸಿದಂತಹ ಶ್ರೀ KR ಗೋಪಾಲಕೃಷ್ಣ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈಗ ಚಂದನ ತೆರವು ಕೃತಿಯ ಬಿಡುಗಡೆಗೆ ಸಿದ್ಧತೆ ನಡೆದಿದೆ. ಅದರ ಲೇಖಕರೇ ಇಂದು ಈ ದಿನ ಎಲ್ಲರನ್ನ ಆತ್ಮೀಯರಾಗಿ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಪದ್ಮನಾಭ ನಾಯರ್ ಅವರು ಈಗ ಸ್ವಾಗತ ಭಾಷಣವನ್ನ ಮಾಡಬೇಕಾಗಿ ನಾನು ಅವರನ್ನ ವಿನಂತಿಸ್ತೇನೆ. ಶ್ರೀ ಚನ್ನಕೇಶವ ದೇವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೂ ಗಣ್ಯರಿಗೂ ಮತ್ತು ನಮ್ಮ ಬಂಧು ಮಿತ್ರರಿಗೂ ವಂದಿಸುತ್ತಾ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇಂದಿನ ಕೃತಿ ಬಿಡುಗಡೆ ಹಾಗೂ ಸಾಹಿತ್ಯ ಸಂವಾದ ಕಾರ್ಯಕ್ರಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಧ್ಯಾಲಕ್ಷ್ಮಿ ಸಾಹಿತ್ಯ ಸಂಘದ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಪಲ್ಲತಡ್ಕರ್ ಅವರನ್ನು ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೂ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕೆಂದು ನಾನು ವಿನಂತಿಸಿಕೊಂಡಾಗ ವಿದೇಶದಲ್ಲಿ ಇದ್ದರೂ ನನ್ನ ವಿನಂತಿಯನ್ನು ಸ್ವೀಕರಿಸಿ ಈ ಸಮಾರಂಭಕ್ಕಾಗಿ ನಿಗದಿತ ಸಮಯಕ್ಕಿಂತ 1 ತಿಂಗಳು ಮೊದಲೇ ಊರಿಗೆ ಬಂದು ಕಾಸರಗೋಡಿನಿಂದ ಇಲ್ಲಿಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಿರುವ ತ್ರಿಭಾಷಾ ವಿದ್ವಾಂಸ, ಕಾಸರಗೋಡು ಸರ್ಕಾರಿ ಕಾಲೇಜಿನ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕಮಲಾಕ್ಷರ್ ಅವರನ್ನು ಆದರಪೂರ್ವಕ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನಾನು
ಬರೆದಿರುವ ನನ್ನ ಎರಡನೇ ಕೃತಿ ಚಂದನ ತರುವನ್ನು ತಮ್ಮ ದಿವ್ಯ ಹಸ್ತದ ಬಿಡುಗಡೆಗೊಳಿಸಬೇಕೆಂದು ನನ್ನ ಆತ್ಮೀಯರ ಮಿತ್ರರೂ ಆದ ನನ್ನ ಸಹಪಾಠಿಯೂ ಆದ ಪದ್ಮಶ್ರೀ ಗಿರೀಶ್ ಭಾರದ್ವಾಜರವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಸಮಾರಂಭಕ್ಕೆ ಆಗಮಿಸಿರುತ್ತಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನನ್ನ ಇನ್ನೊಬ್ಬ ಆತ್ಮೀಯರಾದ ಕನ್ನಡ ರತ್ನ ಪ್ರಶಸ್ತಿ ವಿಜೇತ ಲಯನ್ಸ್ ಕ್ಲಬ್ಬಿನ ಮಾಜಿ ಗವರ್ನರ್, ರಾಜಕೀಯ ಧುರೀಣ, ಸಮಾಜ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಎಂ.ಬಿ. ಸದಾಶಿವವರು ಬಂದು ಈಗಾಗಲೇ ಬರ್ತೇನೆ ಅಂತ ಹೇಳಿ ಸ್ವಲ್ಪ ತಡವಾಗ್ತದೆ ಅಂತ ಹೇಳಿದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಸಂಧ್ಯಾಲಕ್ಷ್ಮಿ ಸಾಹಿತ್ಯ ಸಂಘವಾಗಲಿ, ಹಿರಿಯ ನಾಗರಿಕರ ಸಂಘವಾಗಲಿ, ಸಂಧ್ಯಾಲಕ್ಷ್ಮಿ ಸಹಕಾರ ಸಂಘವಾಗಲಿ, ಈ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ರಮಗಳ ಮುಂದಾಳತ್ವವನ್ನು ವಹಿಸುತ್ತಿರುವ ಪಿಂಚಣಿದಾರರ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯರು ಸಹಪಾಠಿಯೂ ಆಗಿರುವ ಡಾಕ್ಟರ್ ರಂಗಯ್ಯನವರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಸಂಧ್ಯಾಲಕ್ಷ್ಮಿ ಸಾಹಿತ್ಯ ಸಂಘದ ಉಪಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿಯ ಅಧ್ಯಕ್ಷರು, ಸಾಹಿತಿಗಳು ಆಗಿರುವ ಶ್ರೀಮತಿ ಚಂದ್ರಾವತಿ ಭಟ್ಟಕನವರು ಬರಬೇಕಾಗಿತ್ತು. ಯಾವುದೇನು ಕಾರಣದಿಂದ ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸಮಾರಂಭದ ನಿರೂಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ನಿವೃತ್ತ ಅಧ್ಯಾಪಿಕೆ, ಸಾಹಿತಿ, ಸಂಧ್ಯಾಲಕ್ಷ್ಮಿ ಸಾಹಿತ್ಯ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವ ಶ್ರೀಮತಿ ಶಿವದೇವಿ ಅವಿನಿಶ್ ಚಂದ್ರ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಇಂದು ಈ ವೇದಿಕೆಯಲ್ಲಿ ಬಿಡುಗಡೆಗೊಳ್ಳಲಿರುವ ಚಂದನ ತರು ಎಂಬ ಕೃತಿಯ ಬಗ್ಗೆ ವಿಮರ್ಶಾ ಮಾತುಗಳನ್ನು ಆಡಲಿರುವ ಶ್ರೀ ಸಿ.ಎ. ಗಣೇಶ್ ಭಟ್ ಪಿ ಅವರನ್ನು ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಸಾಹಿತಿಗಳು, ಸಾಹಿತ್ಯ ಪ್ರೇಮಿಗಳು, ನನ್ನ ಮಿತ್ರರು, ಬಂಧು ಬಳಗವರು ಎಲ್ಲವರನ್ನು ಪ್ರೀತಿಪೂರ್ವಕ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅಲ್ಲದೆ ಇಂದಿನ ಸಮಾರಂಭದ ಪ್ರಾಯೋಜಕತ್ವವನ್ನು ತನ್ನ ಸ್ವಇಚ್ಛೆಯಿಂದ ವಹಿಸಿಕೊಂಡಿರುವ ನನ್ನ ಅಣ್ಣ ನಿವೃತ್ತ ಸರ್ಕಾರಿ ಇನ್ಸ್ಪೆಕ್ಟರ್ ಎಕ್ಸೈಸ್ ರಾಘವನ್ ನಾಯರ್ ಬಂಟ್ವಾಳದಿಂದ ಇಲ್ಲಿಗೆ ಆಗಮಿಸಿರುತ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಹಿರಿಯ ಸಾಹಿತಿಗಳಾಗಿರುವ ಹೂವಪ್ಪ ಕಣೂರವರು ನನ್ನ ಮೇಲೆ ಒಂದು ಪ್ರೀತಿಯಿಂದ ಆಗಮಿಸಿರುತ್ತಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬಂದಿರುವಂತ ಎಲ್ಲ ನನ್ನ ಆತ್ಮೀಯರಿಗೂ, ಸಾಹಿತ್ಯ ಪ್ರೇಮಿಗಳು, ಬಂಧು ಮಿತ್ರರಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನಾನು ಮಾತ್ರ ಮುಗಿಸ್ತೇನೆ. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಅತಿ ಗಣ್ಯರು ಹಾಗೂ ಮಾನ್ಯರನ್ನ ಮತ್ತು ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇರಿರುವಂತಹ ಎಲ್ಲ ಅಭಿಮಾನಿಗಳು, ಆತ್ಮೀಯರು ಮತ್ತು ಸಂಧ್ಯಾಲಕ್ಷ್ಮಿಯ ಸದಸ್ಯರು, ಬಳಗದವರು ಹಾಗೂ ಸಾಹಿತ್ಯ ಪ್ರೇಮಿಗಳು ಇವರೆಲ್ಲರನ್ನು ಇಲ್ಲಿಗೆ ಸ್ವಾಗತಿಸಿದಂತಹ ಪದ್ಮನಾಭ ನಾಯರವರನ್ನ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಈಗಾಗಲೇ ಆಗಮಿಸಿರುವ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ದೇವಿ ಪ್ರಸಾದ್ ಕಾನತ್ತೋಳ್ ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಸುಳ್ಯ ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷರಾಗಿರುವ ಪುಷ್ಪಾ ಪ್ರಸಾದ್ ಇವರನ್ನು ಕೂಡ ನಾನು ಆತ್ಮೀಯತೆಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಕೃತಿ ಬಿಡುಗಡೆ ನಡೆಸಿಕೊಡಲಿದ್ದಾರೆ ಶ್ರೀ ಗಿರೀಶ್ ಭಾರದ್ವಾಜ್ ಅವರು. ಪದ್ಮಶ್ರೀ ಪ್ರಶಸ್ತಿ ವಿಜೇತರು. ಭಾರತದಾದ್ಯಂತ 125 ತೂಗು ಸೇತುವೆಗಳನ್ನ ನಿರ್ಮಿಸಿ ಜನಪ್ರಿಯರಾದಂತಹ ಗಿರೀಶ್ ಭಾರದ್ವಾಜ್ ಅವರು ಸುಳ್ಯದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ. ಬಹುಶಃ ನನಗಿಂತ ಹೆಚ್ಚು ನಿಮಗೆ ಅವರು ನಿಕಟವರ್ತಿಗಳಾಗಿರೋದ್ರಿಂದ ನಿಮಗೆ ಅವರ ಪರಿಚಯ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಅವರು ಈ ಕೃತಿಯನ್ನ ಬಿಡುಗಡೆಗೊಳಿಸಿ ಶುಭಾರಂಭ ಮಾಡಬೇಕು ಅಂತ ಅವರನ್ನ ಹೇಳ್ತಾರೆ.
ಕೃತಿಯನ್ನು ಬಿಡುಗಡೆ ಮಾಡಿದ ಶ್ರೀ ಗಿರೀಶ್ ಭಾರದ್ವಾಜ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರನ್ನು ವಿನಂತಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲೆ ರಾಜಕೀಯವೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ಸೇರಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ಪದ್ಮನಾಭರಾಯರವರು ನನ್ನ ಶಾಲಾ ಸಹಪಾಠಿ. ಇಲ್ಲಿ ಬಹುಶಃ ಅಮೃತಾದೇಶ್ವರು 5 ಜನ ಇರ್ತಾರೆ. ಭಾಳ ಹೆಮ್ಮೆ ಇರ್ತೀನಿ. ಶಾಲೆಯಲ್ಲಿ ನೋಡಿದ್ರೆ ಬಹುಮುಖ್ಯ ಪ್ರತಿಭೆ ಪದ್ಮನಾಭರಾಯ. ಆದರೆ ನಂತರ ಅವರು ಶಾಲೆ ಆದಮೇಲೆ ಹಿಡಿದಿದ್ದ ಈ ಸ್ಟೇರಿ ಇರ್ತಕ್ಕ ಈ ಲೇಖನ ನಡೀತಾ ಬರೋದ್ರಿಂದ ಅದ್ಭುತ ಚಮತ್ಕಾರಗಳು ನಡೀತವೆ. ಇದರ ಪ್ರಥಮ ಕೃತಿಯನ್ನು ಎಲ್ಲರೂ ಹೇಳಿದ್ದಾರೆ, ಓದಲಿಕ್ಕೆ ಶುರುವಾಡಿದ್ದು ಇರಲಿಕ್ಕೆ ಆಗೋದಿಲ್ಲ, ರಾತ್ರಿ ಹೊತ್ತು ಓದಿದೆ, ನಾನು ಹಾಗೆ ಮಾಡಿದ್ದೆ. ಇದು ಒಂದು ಇಂಗ್ಲೀಷ್ನಲ್ಲಿ ಓದಿದೆ, ಇಟ್ ಇಸ್ ನೆವರ್ ಲೇಟ್ ಟು ಬಿ ಗ್ರೇಟ್ ಅಂತ. ಈ ವ್ಯಕ್ತಿ ಯಶಸ್ಸಿನಾಗಲಿಕ್ಕೆ ಯಾವತ್ತೂ ತಡಾಗೋದಿಲ್ಲ. ಅವರು ಇಲ್ಲಿ ನಾನು ಇಷ್ಟು ಬಾಗಿಲಿಗೆ ವೇದಿಕೆ ಇವಾಗ ನೋಡಿದೆ, ವೃದ್ಧಾಪ್ಯ ಆವರಿಸುತ್ತಿರುವ ಈ ವೃದ್ಧಾಪ್ಯವನ್ನು ಹಿಂದೆ ಮಾಡ್ತಾ ಇದ್ದೆ. ಇದನ್ನು ಹೊಸ ಸಾಹಿತ್ಯದ ಕೃತಿಗಳಿಗೆ ಕೈ ಹಾಕಿ ವೃದ್ಧಾಪ್ಯದಿಂದ ಹಿಂದೆ ಹೋಗ್ತಾ ಇದ್ದೆ. ನೀವು ಮತ್ತೆ ಯೋಗ ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆ ನಾವು ಸವಾಲಿಗೆ ಆಸೆ ಮಾಡ್ತೇವೆ. ಇದು ರಿಟೈರ್ಡ್ ಬಟ್ ನಾಟ್ ಟಯರ್ಡ್. ಅವರು ಇನ್ನೂ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು, ಅಲ್ಲಿ ಕೂಡ ಈಗ ಸಾಹಿತ್ಯ ತೊಡಗಿಸಿಕೊಂಡು ಇವರು ತುಂಬ ಕೈಯಿಂದ ಇನ್ನೂ ಸಹ ಉತ್ತಮ ಲೇಖನಗಳು ಬರಲಿ, ಆಮೇಲೆ ನಾನು ಬರೀತೀನಿ, ಓದ್ತೀನಿ ಅಷ್ಟೇ. ಆಮೇಲೆ ಭಾಷಣ ಮಾಡೋದಕ್ಕೆ ಕೇಳ್ತೇನೆ. ಇವತ್ತು ನನಗೆ ಅನಿವಾರ್ಯವಾಗಿ ಒಂದೆರಡು ಮಾತಾಡಬೇಕಾಯಿತು. ನಿಮ್ಮೆಲ್ಲರಿಗೂ ಉತ್ತಮ ಪ್ರೀತಿಯ ವಂದನೆಯನ್ನು ಸಲ್ಲಿಸಿ ನನಗೆ ಅವಕಾಶ ಕೊಡಿಸಲಿಕ್ಕೆ ನನ್ನ ಪ್ರೀತಿಯ ಪದ್ಮನಾಭರಾಯರಿಗೆ ವಿನಿಸಿ ನನ್ನ ಮಾತನ್ನು ಸಹಪಾಠಿ ಹಾಗೂ ಆತ್ಮೀಯ ಮಿತ್ರರಿಂದ ಹೊಗಳಿಸ್ಕೊಳ್ಳೋದಕ್ಕೂ ಹಾಗೂ ಅವರ ಕೃತಿಯನ್ನು ಬಿಡುಗಡೆ ಮಾಡುವಂತಹ ಒಂದು ಅವಕಾಶ ಸಿಗೋದಕ್ಕೂ ಕೂಡ ಪುಣ್ಯ ಇರಬೇಕು. ಬಹುಶಃ ಭಗವಂತ ಇಂತಹ ಒಂದು ಸುಯೋಗವನ್ನ ನಮ್ಮ ಪದ್ಮನಾಭರಾಯರವರಿಗೆ ದಯಪಾಲಿಸಿದ್ದಾನೆ. ಯಾರು ಎಷ್ಟು ಎತ್ತರಕ್ಕೇರಿದ್ರು ಕೂಡ ಆ ಬಾಲ್ಯದ ಒಂದು ಒಡನಾಟ ಇದೆಯಲ್ಲ, ಅದರ ಸವಿನೇ ಬೇರೆ ಇರುತ್ತೆ, ಅದು ಮುಕ್ತವಾಗಿರುತ್ತೆ. ಆ ಮುಕ್ತವಾಗಿ ಅವರ ಕೃತಿಗೆ ಶುಭವನ್ನ ಹಾರೈಸಿದ್ದಾರೆ. ಮತ್ತು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಎಂ.ಬಿ. ಸದಾಶಿವ ಅವರು ದಂಪತಿ ಸಮೇತ ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಗೆ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಭಾರದ್ವಾಜ್ ಅವರನ್ನ ನಾವು ಹೃತ್ಪೂರ್ವಕವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಈಗ ಕೃತಿಯ ಬಗ್ಗೆ ಮಾತನಾಡುವವರು ಕೂಡ ಅಷ್ಟೇ ಸಹೃದಯರು ಮತ್ತು ವಿಷಯಾಸಕ್ತರು ಅಂತಂದ್ರೆ ಸಾಹಿತ್ಯ ವಿಷಯಾಸಕ್ತರು. ಅವರ ಆಸಕ್ತಿಯನ್ನ ನೋಡಿದ್ರೆ ನಮ್ಗೆ ಎಷ್ಟೋ ಸಲ ಅನ್ಸುತ್ತೆ, ಎಲ್ಲಿಯ ಅಕೌಂಟ್ ಆಡಿಟಿಂಗ್, ಎಲ್ಲಿಯ ಸಾಹಿತ್ಯ ಅಂತ. ಆದ್ರೆ ಸಂಧ್ಯಾ ರಶ್ಮಿ ಏನ್ ಮಾಡಿದೆ ಅಂತಂದ್ರೆ ಎಲ್ಲ ರಂಗದವರನ್ನು ಕೂಡ ಸಾಹಿತ್ಯದ ತೆಕ್ಕೆಗೆ ತಗೊಂಡ್ಬಿಟ್ಟಿದೆ. ಅಂತಹ ಅದರ ಸವಿಯನ್ನ ಕೂಡ ಉಣಬಡಿಸ್ತಾ ಇದೆ ಮತ್ತು ಅವರಲ್ಲಿ ಪ್ರಚೋದನೆಯನ್ನ ಉಂಟು ಮಾಡ್ತಾ ಇದೆ, ಬರೆಯುವ ಉತ್ಸಾಹವನ್ನು ಉಂಟು ಮಾಡ್ತಾ ಇದೆ, ಮಾರ್ಗದರ್ಶನ ಮಾಡ್ತಾ ಇದೆ. ಇಂತಹ ಒಂದು ಉತ್ಸಾಹ ಎಲ್ಲರಿಗೂ ಇದೆ. ಎಲ್ಲರನ್ನ ಬೆಳೆಸುವ ಉತ್ಸಾಹ ನಮ್ಮಲ್ಲಿ ಸಂಧ್ಯಾ ರಶ್ಮಿಯ
ಅಲ್ಲಿ ಮೇಲು ಕೀಳು ಅನ್ನೋಂತ ಇಲ್ವೇ ಇಲ್ಲ, ನಾವೆಲ್ಲ ಒಂದೇ ಅನ್ನುವಂತಹ ಸಹಕಾರ ಮನೋಭಾವದಿಂದ ಈ ಪ್ರಗತಿ ಕಾರ್ಯ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಶ್ರೀ CA ಗಣೇಶ್ ಭಟ್ ಪಿ ಅವರು ಈಗ ಕೃತಿಯ ಬಗ್ಗೆ 4 ಮಾತುಗಳನ್ನ ಆಡಲಿದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರೇ ಹಾಗೂ ವಿಶೇಷವಾಗಿ ಆಹ್ವಾನಿತರಾದ ಕಮಲಾಕ್ಷರವರೇ, MB ಸದಾಶಿವರವರೇ, ಹಾಗೆ ನಮ್ಮ ಕೃತಿಯನ್ನು ಬಿಡುಗಡೆ ಮಾಡಿದಂಥ ಗಿರೀಶ್ ಭಾರದ್ವಾಜ್ ಅವರೇ, ರಂಗಯ್ಯ ಡಾಕ್ಟ್ರೇ, ಪದ್ಮನಾಭನ್ ನಾಯರೇ, ಅವನೀಶ್ ಚಂದ್ರ ಅವರೇ, ಹಾಗೆ ಬಂದಿರುವ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು. ನಾವು ಕೆಲವು ಜನರನ್ನು ಹೇಳುವಾಗ ಪಾದರಸದಂಥ ವ್ಯಕ್ತಿತ್ವ ಅಂತ ಹೇಳ್ತೇವೆ, ಕೆಲವು ಸಲ ಹೀಗೆ ಇದು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳ್ತೇವೆ. ಆದರೆ ಈ ಪದ್ಮನಾಭನ್ ನಾಯರ್ ಅಂತ ಹೇಳಿದ್ರೆ ನಿಜವಾದ ಪಾದರಸದ ವ್ಯಕ್ತಿತ್ವ. ಹೇಳಿದ್ರೆ ಅವರು ಆಕ್ಟಿವ್ ಆಗಿಲ್ಲದ ಟೈಮೇ ಇಲ್ಲ, ಆ ಥರದ ಆಕ್ಟಿವ್ನೆಸ್. ಒಂದು ಉದಾಹರಣೆ ಹೇಳೋದು ನಾನು ನಿಮಗೆ. ಇಲ್ಲಿ ಬೋರ್ಡನ್ನು ನೇತಾಕಲಿಕ್ಕೆ ನಾವು ಎಂತ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತೇಳಿ ನೋಡ್ತಾ ಇರುವಾಗ ಅವರು ಹೇಳಿ ನೋಡಿ, ಆ ಹುಕ್ಕೆಲ್ಲ ಮಾಡಿಕೊಟ್ಟದ್ದು ಅದು ಅವರ ಕುಲುಮೆಯಲ್ಲಿ. ಅವರ ಹತ್ರ ಒಂದು ಲೇತ್ ಕುಲುಮೆ ಇಂಥದ್ದೆಲ್ಲ ಅವರ ಹತ್ರ ಇದೆ. ಅದರಲ್ಲಿ ಅವರೇ ತಯಾರಿಸಿದಂತಹ ಐಟಮ್ಸ್ ತಂದು ಇಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಈ ಥರದ ವ್ಯಕ್ತಿತ್ವ. ಹಾಗೆ ಪೆನ್ನು ಕೈಯಲ್ಲಿ ಹಿಡಿದ್ರೆ ಚೆನ್ನಾಗಿ ಬರೀತಾರೆ. ನನಗೆ ಇತ್ತೀಚೆಗೆ ಪರಿಚಯ ಆದರೂ ಕೂಡ ನನ್ನ ಒಳ್ಳೆ ಆತ್ಮೀಯ ಸ್ನೇಹಿತರು ನನಗೆ ಈ ಕಾದಂಬರಿಯನ್ನು ಓದಲಿಕ್ಕೆ 1 ವಾರ ಮೊದಲೇ ಕೊಟ್ಟರು. ಅದಕ್ಕಿಂತ ಮೊದಲು ಮತ್ತೆರಡು ಕಾದಂಬರಿ ಅವರದ್ದು ಅಪ್ರಕಟಿತ, ಆದರೆ ಅದನ್ನು ನನ್ನ ಹತ್ರ ಓದಿ ಅಕ್ಷರ ಅದು ಇದೆಲ್ಲ ಏನಾದರೂ ವ್ಯತ್ಯಾಸ ಇದ್ದರೆ ತಿದ್ದಬೇಕು ಅಂತೇಳಿ ತಿದ್ದಲಿಕ್ಕೆ ಹೇಳಿದ್ದಾರೆ. ಅದನ್ನು ತಿದ್ದಿ ಕೊಟ್ಟಿದ್ದೇನೆ. ಅವರಿಗೆ ಏನಾದರೂ ಪ್ರಯೋಜನ ಆಯಿತು ಅಂತಾದರೆ ನಾನು ಧನ್ಯ. ನಂತರ ಈ ಕಾದಂಬರಿ ಬರೆಯುವುದು ಅಂತ ಹೇಳಿದರೆ ಒಂದು ನನಗೆ ಕಾಣೋದು ಅತ್ಯಂತ ಕಷ್ಟದ ಕೆಲಸ. ಸುಲಭದ ಎಲ್ಲರ ಕಾದಂಬರಿ ಬರೆಯೋದು ಸುಲಭ ಅಂತೇಳಿ ಎಷ್ಟೋ ಜನ ತಿಳ್ಕೊಂಡಾಗ ಉಂಟು. ಆದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಕಾದಂಬರಿ ಬರೆಯುವಾಗ ಅದನ್ನು ಓದಿಸಿಕೊಂಡು ಹೋಗುವುದಲ್ಲದೆ ಎಷ್ಟೋ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸುವ ಹಾಗೆ ಬರೆಯುವುದು, ಹಾಗೆ ಈ ಓದಿಕೊಂಡು ಹೋದಾಗೆ ನಮಗೆ ಪರಿಣಾಮಕಾರಿ ಆಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ಭಾವೋದ್ರೇಕಕ್ಕೆ ತಗೊಂಡು ಹೋಗ್ಬೇಕು, ಆ ಹೈಟಿಗೆ ತಗೊಂಡು ಹೋಗ್ಬೇಕು. ಅದು ಎಷ್ಟು ಸಲ ಈ ರೈಟರ್ ಕೃತಿಕಾರ ಎಷ್ಟು ಸಲ ನಮ್ಮನ್ನು ಭಾವೋದ್ರೇಕಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಉಂಟ ಅಷ್ಟು ಪರಿಣಾಮಕಾರಿಯಾಗಿ ಕಾದಂಬರಿ ಇರ್ತದೆ ಅಂತ ಹೇಳುವಂಥ ಭಾವನೆ ನಂದು. ಇಲ್ಲಿ ಮತ್ತೆ ಲೇಖಕರು ದೊಡ್ಡ ದೊಡ್ಡ ಲೇಖಕರಲ್ಲಿದ್ದಾರೆ. ಹಾಗೆ ಹೇಗೆ ಮಾತಾಡೋದು ಅಂತೇಳಿ ನಾನು ಅವರ ಹತ್ರ ಒಪ್ಪಲಿಲ್ಲ. ಬಗಣಿಯವರಿದ್ದಾರೆ, ಲೀಲಾ ದಾಮೋದರ, ಜಯಮ್ಮ ಜಟ್ಟಿಮಾಡ, ಹಾಗೆ ಕಮಲಾಕ್ಷರ ಹೇಗೆ ಬರ್ತಾರೆ. ನಂತರ ಸದಾಶಿವರಂಥ ಒಳ್ಳೆ ಓದುಗರು, ಭಾಷಣಕಾರರು ಇರ್ತಾರೆ. ಹೇಗೆ ಇಲ್ಲಿ ಮಾತಾಡೋದು ಅಂತೇಳಿ ನಾನು ಆದಷ್ಟೇ ಅವಾಯ್ಡ್ ಮಾಡಲಿಕ್ಕೆ ನೋಡಿದೆ. ಅವರಲ್ಲಿರುವಾಗ ನಾನು ಯಾಕೆ ಸುಮ್ಮನೆ ನನ್ನನ್ನು ಬಿಟ್ಟು ಬಿಡಿ ಅಂತೇಳಿ, ಇಲ್ಲ ನೀವು ಮಾಡಲೇಬೇಕು ಅಂತೇಳಿ. ಸರಿ, ಈಗ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟ ನಂತರ ನಾನು ಮಾತಾಡದಿದ್ದರೆ ಅವರಿಗೆ ಅಗೌರವ ತೋರಿಸಿದಾಗ ಆಗ್ತದೆ. ಆದ ಕಾರಣ ಆಯಿತು ಅಂತೇಳಿ ಒಪ್ಪಿಕೊಂಡಿದ್ದೇನೆ. ಕೆಲವು ಮಾತುಗಳನ್ನು ಆಡ್ತೇನೆ, ಏನಾದರೂ ತಪ್ಪಿದ್ರೆ ತಿದ್ದಿಕೊಳ್ಳಿ. ನನ್ನ ಓದಿನ ಒಂದು ಅನುಭವವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾದಂಬರಿ ನೀವೀಗ ಆಲ್ರೆಡಿ ನೋಡಿದಿರಿ, ಪುಸ್ತಕ ಭಾರಿ ಚೆನ್ನಾಗಿ ಪ್ರಿಂಟ್ ಆಗಿದೆ. ನಮ್ಮ ದೇಶಿ ಕತೆ ಸ್ವಲ್ಪ ಇದು ವಿದೇಶದ್ದು ಉಂಟು, ಆದರೂ ಕೂಡ ಬೆಳ್ತಂಗಡಿ, ನೆರಿಯ, ಧರ್ಮಸ್ಥಳ ಇತ್ಯಾದಿ ಜಾಗದಲ್ಲಿ ನಡೆದಂತಹ ಆಕ್ಚುಲಿ ಆದಂತಹ ಘಟನೆಗಳನ್ನೇ ಆಧರಿಸಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಹಾಗೆ ಮಾಡಿದಂಥ ಕಥೆಯನ್ನೇ ಅವರು ಕಾದಂಬರಿಯಾಗಿ ಬರೆದದ್ದು. ಸೂಕ್ಷ್ಮವಾಗಿ ಕತೆ ಒಂದು ಹೇಳಿಬಿಡ್ತೇನೆ, ಮತ್ತೆ ಸ್ವಲ್ಪ ಕಾದಂಬರಿಯ ಬಗ್ಗೆ ಮಾತಾಡ್ತೇನೆ. ಸುಂದರ ಶೆಟ್ಟರು ಅಂತೇಳಿ ಒಬ್ರು
ಮಿಲಿಟರಿಯಲ್ಲಿ 15 ವರ್ಷ ದುಡಿದು ನಿವೃತ್ತ ಜೀವನ ನಡೆಸುತ್ತಾ ಇರ್ತಾರೆ. ಸರ್ಕಾರ ಅವರಿಗೆ ನೆರಿಯದಲ್ಲಿ 4 ಎಕರೆ ಖಾಲಿ ಜಾಗ ಕೊಟ್ಟಿರ್ತಾರೆ. ಅದನ್ನು ಗೈಮೆ ಮಾಡಲು ಅವರಿಗೆ ಹಣದ ತೊಂದರೆಯಿಂದಾಗಿ ಅದನ್ನು ಹಡಿಲು ಬಿಟ್ಟಿರ್ತಾರೆ. ಅದನ್ನು ಹಾಗೇ ಇರ್ತದೆ. ಅದರಡಿಯಲ್ಲಿ ಅವರ ಫ್ಯಾಮಿಲಿ ಹೇಗೆ ಅಂತ ಹೇಳಿದರೆ, ಅವರು ಹೆಂಡತಿ ವಿಮಲಮ್ಮ, ಮಗ ಪ್ರಶಾಂತ ದೊಡ್ಡವ, ಪ್ರಮೀಳ, ಮತ್ತೆ ಪ್ರಕಾಶ್ ಅಂತೇಳಿ ಒಬ್ಬ ಹುಡುಗ, ಪ್ರಸೀದ ಅಂತೇಳಿ ಒಬ್ಬಳು ಹುಡುಗಿ, ನಂತರ ಪ್ರಸನ್ನ ಅಂತೇಳಿ 5 ಜನ ಮಕ್ಕಳು. ಈ ವಿಮಲಮ್ಮನ ಅಣ್ಣ ವಿಠಲ್ ಶೆಟ್ರು, ಅವರು ಧರ್ಮಸ್ಥಳದ ಹತ್ರ ಇರುವವರು. ಅವರ ತಂದೆ ತೀರಿ ಹೋಗಿ ಈ ವಿಮಲಮ್ಮನನ್ನು ಎಜುಕೇಶನ್ ಮತ್ತು ಮದುವೆ ಎಲ್ಲ ಮಾಡಿಕೊಟ್ಟದ್ದೆಲ್ಲ ಈ ವಿಠಲ ಶೆಟ್ರು ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ವಿಠಲ್ ಶೆಟ್ರು ಅದನ್ನೆಲ್ಲ ಆ ಜವಾಬ್ದಾರಿಯನ್ನೆಲ್ಲ ನಿರ್ವಹಿಸಿರ್ತಾರೆ. ಅದರಡಿಯಲ್ಲಿ ಮತ್ತೊಂದು ಮಾತುಕತೆ ಆಗಿರ್ತದೆ ಅವ್ರ ಹತ್ರ. ಏನು ಅಂತ ಹೇಳಿದ್ರೆ, ಈ ಪ್ರಶಾಂತನಿಗೆ ಈ ವಿಠಲ್ ಶೆಟ್ಟರ ಮಗಳು ಶಾಂತಿಯನ್ನು ಮದುವೆ ಮಾಡಿಕೊಡುದು ಅಂತೇಳಿ ಅಲಿಖಿತ, ಏನು ಇದು ಲಿಖಿತ ಒಪ್ಪಂದ ಅಲ್ಲ, ಆದರೂ ಸಂಬಂಧದಲ್ಲಿ ಮದುವೆ ಮಾಡುದು ಅಂತೇಳಿ ಮಾಡಿರ್ತಾರೆ. ಈ ಕಷ್ಟದ ದಿನಗಳಲ್ಲಿ ಅನಿವಾರ್ಯವಾಗಿ 10ನೇ ಕ್ಲಾಸ್ ಕಳೆದ ಕೂಡಲೇ 17ನೇ ವರ್ಷದಲ್ಲಿ ಪ್ರಶಾಂತ್ SLC ಮುಗಿಸಿದ ಕೂಡಲೇ ಬೆಳ್ತಂಗಡಿಯ ಮೊಹಮ್ಮದ್ ಹಾಜಿ ಅಂತ ಹೇಳುವವರಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅಲ್ಲಿ ಹಾಜಿಯವರ ಮಗ, ಅವ ಸೌದಿಯಲ್ಲಿರುವ ಅಬ್ಬಾಸ್ ಅಂತೇಳಿ, ಅವ ಈ ಪ್ರಶಾಂತನ ಕೆಲಸ ನೋಡಿ ಒಳ್ಳೆ ಹುಷಾರಿದ್ದಾನೆ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತೇಳಿ ಅವ ವರ್ಕ್ ಮಾಡ್ತಾ ಇದ್ದಂಥ ದೊಡ್ಡ ಮಾಲಿಗೆ ಕರ್ಕೊಂಡು ಹೋಗುದು ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಅಲ್ಲಿ ಒಬ್ರು ಶೇಖ್ ಅವರಿಗೆ ಪರಿಚಯ ಮಾಡಿ ಅಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅಲ್ಲಿ ಇವನಿಗೆ ಒಳ್ಳೆ ಸ್ಯಾಲರಿ ಕೊಡ್ತಾರೆ. ಒಳ್ಳೆ ಸ್ಯಾಲರಿ ಅಂತ ಹೇಳಿದ್ರೆ, ಈ ಕಲ್ಪನೆಯಲ್ಲಿ ಇರುವ ಒಳ್ಳೆ ಸ್ಯಾಲರಿ ಅಂತ ಹೇಳಿದ್ರೆ ಸಿಕ್ಕಿದ್ದರಲ್ಲಿ ಒಳ್ಳೆ ಸ್ಯಾಲರಿ ಮಾಡುದು ಅದನ್ನು. ಯಾಕಂದ್ರೆ ಅವರು ಖರ್ಚು ಮಾಡದೆ ಊರಿಗೆ ಕಳಿಸಿದಾಗ ಇಲ್ಲಿಗೆ ಇರಿಸುವುದೇನು ಅಂತ ಹೇಳಿದ್ರೆ ಅವರಿಗೆ ಒಳ್ಳೆ ಸ್ಯಾಲರಿ ಬರ್ತದೆ ಅಂತೇಳಿ ಹಾಗೆ ಆಗ್ತಾ ಇರ್ತದೆ. ವಿಠಲ ಶೆಟ್ಟರ ಸಹಕಾರ ತಕ್ಕೊಂಡು ಈ 4 ಎಕರೆ ಜಾಗವನ್ನು ತೋಟ ಆಗಿ ಪರಿವರ್ತನೆ ಮಾಡಿ ನಂತರ ಸ್ವಲ್ಪ ಮುಂದುವರೆದು ಅಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ತಾನೆ ಈ ಪ್ರಶಾಂತ. ತನ್ನ ಮದುವೆಗೆ ಒತ್ತಡ ವಿಠಲ ಶೆಟ್ಟರು ಹಾಕ್ತಾ ಇರ್ತಾರೆ, ಶಾಂತಿಯನ್ನು ಮದುವೆ ಆಗು ಅಂತೇಳಿ. ಆದರೆ ಅದಕ್ಕಿಂತ ಮೊದಲು ಪ್ರಮೀಳನ ತಂಗಿ ಮದುವೆ ಮಾಡ್ತೇನೆ ಅಂತೇಳಿ ತಂಗಿಯ ಮದುವೆಯನ್ನು ಸಾಲ ಎಲ್ಲ ಮಾಡಿ ಗೌಜಿ ಮಾಡ್ತಾನೆ. ಅದೆಲ್ಲ ಆದ ನಂತರ ಈ ಸಾಲದ ಹೊರೆಯನ್ನು ಹೊತ್ತುಕೊಂಡು ಪ್ರಶಾಂತ ಸ್ವಲ್ಪ ಭಂಗ ಬರ್ತಾನೆ. ತಂಗಿಯರ ತಮ್ಮಂದರ ವಿದ್ಯಾಭ್ಯಾಸಕ್ಕೆ ಕೂಡ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಎಲ್ಲರನ್ನೂ ಒಂದು ನೆಲೆಗೆ ತರ್ತಾನೆ. ಹಾಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದೆಲ್ಲ ಆಗಿ ಪ್ರಸಿದ್ಧನ ಮದುವೆ ಆಗ್ತದೆ. ತನ್ನ ಮದುವೆಯನ್ನು ಮಾತ್ರ ಅವ ಬರೀ ಹಾರ ಬದಲಾಯಿಸುವುದರ ಮೂಲಕ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ, ಒಂದು ಹಣದ ತೊಂದರೆ, ಮತ್ತೊಂದು ಮನೆಯವರ ಸ್ವಲ್ಪ ಕಿರಿಕಿರಿ. ಪ್ರಸಿದ್ಧನ ಮದುವೆಗೆ ಅವ ಬರುವುದಿಲ್ಲ, ಅಲ್ಲಿ ಇರ್ತಾನೆ. ಹೆಂಡತಿಯನ್ನು ಕಳಿಸೋದಿಲ್ಲ, ಅವನು ಬರುವುದಿಲ್ಲ. ನಂತರ ಪ್ರಕಾಶ ಎಜುಕೇಶನ್ ಎಲ್ಲ ಆಗಿ ಇಂಜಿನಿಯರ್ ಆಗಿ ಒಳ್ಳೆ ಅವಕಾಶವಾದಿಯಾಗಿ ಪ್ರಶಾಂತನ ಕಷ್ಟದಲ್ಲಿ ಭಾಗಿಯಾಗಲು ನಿರಾಕರಿಸಿ ಆಗ ಅವನಿಗೆ ಪ್ರಶಾಂತನಿಗೆ ಸಿಕ್ಕಾಪಟ್ಟೆ ಬೇಸರ ಆಗ್ತದೆ. ನಂತರ ಪ್ರಸನ್ನ ಅಂತ ಹೇಳುವಂಥ ಸಣ್ಣ ಹುಡುಗ, ಅವ ಈ ಫಾರ್ಮಸಿ ಇದು ಮಾಡಿ ಅವ ಕೆನಡಾಕ್ಕೆ ಹೋಗಿ ಅಲ್ಲಿ ಒಳ್ಳೆ ನೆಲೆ ಆಗ್ತಾನೆ. ಅವ ಮನೆಯವರ ಕಾಂಟ್ಯಾಕ್ಟೇ ಬಿಟ್ಟುಬಿಡ್ತಾನೆ. ಈ ಪ್ರಕಾಶ ಇಂಜಿನಿಯರ್ ಆದ ಕಾರಣ ಅವನಿಗೆ ತುಂಬಾ ರಿಚ್ ಆದ ಫ್ಯಾಮಿಲಿಯಿಂದ ಸುಹಾಸಿನಿ ಅಂತ ಹೇಳುವ ಹುಡುಗಿಯನ್ನು ಮದುವೆ ಆಗ್ತಾನೆ. ಆ ಹುಡುಗಿ ಭಾರಿ ಅಹಂಕಾರಿ. ಅವಳನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಇವರ ಮನೆಯಲ್ಲಿ ಬಿಟ್ಟು ಅಲ್ಲಿನೆಲೆ ಕೆಲವು ಜನರು ಫ್ಯಾಮಿಲಿ ಉಳ್ಕೊಳ್ಳಿಕ್ಕೆ ಮನೆ ಅದು ಇದೆಲ್ಲ ವ್ಯವಸ್ಥೆ ಹೇಗೆ ಅಂತೇಳಿ ಪ್ರಕಾಶ ಸೌದಿಗೆ ಹೋಗ್ತಾನೆ, ಇದು ದುಬೈಗೆ ಹೋಗ್ತಾನೆ. ಆಗ ವಿಮಲಮ್ಮ ಅಂತ ಹೇಳಿದ್ರೆ ಈ ಸುಹಾಸಿನಿಯ ಅತ್ತೆಗೆ ಮತ್ತು ಇವಳಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗ್ತದೆ. ಸುಹಾಸಿನಿ ವಿಮಲಮ್ಮನನ್ನು ಕಳ್ಳಿ ಅಂತ ಹೇಳುವಂತಹ ನೆಲೆಯಲ್ಲಿ ನೋಡಿಕೊಂಡು ಅವಳ ಬಗ್ಗೆ ತುಂಬಾ ಕೀಳುಮಟ್ಟದ ಧೋರಣೆ ತೋರ್ತಾರೆ. ಅದರ ನಂತರ ಕೆಲವೆಲ್ಲ ಇದು ಚೇಂಜಸ್ ಆಗಿ
ಒಬ್ಬೊಬ್ಬರೇ ಎಲ್ಲರೂ ಬಂದು ಫ್ಯಾಮಿಲಿ ಒಟ್ಟಾಗ್ತದೆ ಅಂತ ಹೇಳುವ ಒಂದು ಕತೆ ಇದರಲ್ಲಿ ಇರುವಂತಹ ಅಂಶ. ಈಗ ಇಷ್ಟು ಹೇಳಿದ್ರೆ ಒಂದು ಮನೆ ಒಂದು 3,000 ಸ್ಕ್ವೇರ್ ಫೀಟು, 4 ಬೆಡ್ರೂಮು, ಒಂದು ಹಾಲು, ಒಂದು ಪೂಜಾ ರೂಮು, ಇಷ್ಟುಂಟು ಅಂತ ಹೇಳಿದಾಗ ಆಯ್ತು. ಅದು ಹೇಗೆ ಉಂಟು ಅಂತ ಹೇಳ್ಬೇಕಾದ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ಹೇಗೆ ಅಂತ ಹೇಳೋದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕಾಗ್ತದೆ. ಇಲ್ಲಿ ಸುಂದರ ಶೆಟ್ಟರ ಪರಿಚಯ ಅಂತ ಹೇಳಿದರೆ ಅವರು ಒಬ್ಬ ನಿಗರ್ವಿ ಮತ್ತೆ ಎಲ್ಲರೊಟ್ಟಿಗೆ ಹೊಂದಿಕೊಂಡು ಹೋಗುವಂತಹ ಒಬ್ಬ ಆದರ್ಶವಾದಿ ಅಂತ ಹೇಳ್ಬೋದು, ಒಬ್ಬ ಗೃಹಸ್ಥ. ಮನೆಯಲ್ಲಿ ಮಾತ್ರ ಸ್ವಲ್ಪ ಅಮ್ಮ ಅವರ ಗಂಡ ಹೇಳಿದರೆ ಹೆಂಡತಿ ಹೇಳಿದ್ದನ್ನು ಕೇಳಿಕೊಂಡು ಇರುವಂತಹ ಸುಂದರ ಶೆಟ್ಟರು. ಇದು ಸಾಮಾನ್ಯವಾಗಿ ಅವರು ಹೆಂಡತಿ ಹೇಳಿದ್ದಕ್ಕೆ ಯಾವುದಕ್ಕೂ ವಿರೋಧ ಮಾಡದೆ ಲಾಸ್ಟಿಗೆ ಕೆಲವು ಘಟನೆಗಳೆಲ್ಲ ಆದ ನಂತರ ಒಂದು ಸಲ ಈ ವಿಮಲಮ್ಮ ಅಂತ ಹೇಳಿದ್ರೆ ಸ್ವಲ್ಪ ಘಾಟಿ ಹೆಂಗಸು, ಅವರಿಗೆ ಇದು ಈ ವಿಠಲ ಶೆಟ್ಟರು ಹೇಳುವಂಥ ಮಾತು ಅವರ ಇಡೀ ಪರ್ಸನಾಲಿಟಿಯನ್ನು ಚೇಂಜ್ ಮಾಡಿದಂತ ಹೇಳಿದ್ರೆ ಕಥೆಯನ್ನು ಟ್ವಿಸ್ಟ್ ಮಾಡುವ ರೀತಿ ಎಲ್ಲ ಈಗ ತಿಳಿಯುತ್ತಾ. ಇದು ಹೇಳಿದ್ರೆ ಆ ಸುಹಾಸಿನಿ ಅಂತ ಹೇಳುವೊಟ್ಟಿಗೆ ಜಗಳ ಆದ ನಂತರ ಹೇಳುವ ಮಾತು ಈಗ ತಿಳಿಯುತ್ತಾ. ಶ್ರೀಮಂತರಿಗೂ ಬಡವರಿಗೂ ಇರುವ ವ್ಯತ್ಯಾಸ. ಬಡವರೆಂಬ ಕಾರಣಕ್ಕೆ ಸೋದರ ಸೊತೆಯನ್ನು ಕಾಲಿನ ಕಸದಂತೆ ದೂರ ತಳ್ಳಿದೆ. ನಿನ್ನ ದುಷ್ಟ ಬುದ್ಧಿಯಿಂದಾಗಿ ಈಗ ನಿನಗೆ ಗಂಡು ಮಕ್ಕಳು ಇಲ್ಲ, ಹೆಣ್ಣು ಮಕ್ಕಳು ತಿರುಗಿ ನೋಡುವುದಿಲ್ಲ. ವಿಷಯ ತಿಳಿದ ಅಳಿಯಂದರು ನಿನ್ನನ್ನು ಕಂಡರೆ ಅಸಹ್ಯ ಪಡ್ತಾರೆ. ನಿನ್ನ ಅಹಂಕಾರದ ಫಲ ಅನುಭವಿಸು ಅಂತ ಹೇಳ್ತಾರೆ. ಹೇಳಿದ್ರೆ ಅಷ್ಟರವರೆಗೆ ಅವರು ಭಾರಿ ವಿಧೇಯರಾಗಿ ಹೆಂಡತಿಗೆ ನಡ್ಕೊಂಡವರು ಈಗ ಸ್ವಲ್ಪ ರಿವೋಲ್ಟ್ ಆಗಿ ಅವಳಿಗೆ ಸ್ವಲ್ಪ ಸರಿಯಾದ ಮಾತುಗಳನ್ನು ಹೇಳ್ತಾರೆ. ಈ ಥರದ ಕೆಲವು ಘಟನೆಗಳು ಬರ್ತದೆ. ಹಾಗೆ ಈ ಸುಂದರ ಶೆಟ್ಟರು ಅಂತ ಹೇಳಿದ್ರೆ ಒಬ್ಬ ಸಭ್ಯ ಗೃಹಸ್ಥ. ಇಲ್ಲಿ ಮುಖ್ಯ ಪಾತ್ರ ಪ್ರಶಾಂತ, ಆದರೆ ಅಷ್ಟೇ ಮುಖ್ಯ ಪಾತ್ರ ವಿಮಲಮ್ಮ. ಈ ವಿಮಲಮ್ಮನ ಪಾತ್ರದಲ್ಲಿ ಕಾದಂಬರಿಕಾರರು ತುಂಬ ಇದು ಪರಿಶ್ರಮ ಪಟ್ಟಿದ್ದಾರೆ ಅಂತೇಳಿ ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರಿಸಿದ ರೀತಿ ಬಾರಿ ಕಥೆಯನ್ನು ಓದಿಸಿಕೊಂಡು ಹೋಗಲಿಕ್ಕೆ, ಅವಳು ಖಳನಾಯಕಿಯಾಗಿ ಇದ್ರೂ ಕೂಡ ನಮಗೆ ಕಥೆಯನ್ನು ತಕೊಂಡು ಹೋಗಲಿಕ್ಕೆ ಆ ಪಾತ್ರ ಒಳ್ಳೆಯ ಒಂದು ವಸ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ವಿಮಲಮ್ಮ ಮಗಳಂದಿರ ಬಗ್ಗೆ ತುಂಬ ಇದು ಸಾಫ್ಟ್ ಕಾರ್ನರು. ಹಾಗೆಂತೇಳಿ ಈ ಮಗನ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ವರ್ತಿಸ್ತಾ ಇರ್ತಾರೆ. ಅವರು ಇವ ಸೌದಿಗೆ ಹೋಗ್ಲಿಕ್ಕೆ ಹೊರಡುವಾಗ ಹೇಳುವ ಮಾತುಗಳು, ಈಗ ಸಾಧಾರಣ ತಾಯಂದ್ರೆ ಹೀಗೆ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ, ಬಟ್ ಕೆಲವು ಸಲ ಇರ್ತಾರೆ. ನನಗೆ ಇದು ನಿಜವಾಗಿ ಆದರೂ ಕೂಡ ಇದು ಇಂಥ ಹೆಂಗಸರನ್ನು ನೋಡಿ ಗೊತ್ತಿದೆ. ಆದ ಕಾರಣ ಇದು ಬರೇ ಊಹನಾತ್ಮಕ ಒಂದು ಇದು ಸ್ಟೋರಿ ಅಥವಾ ಒಂದು ಪಾತ್ರ ಅಂತ ಹೇಳಿ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಇಂಥ ಹೆಂಗಸರು ಇರ್ತಾರೆ. ಮಗನಿಗೆ ಸೌದಿಗೆ ಹೋಗುವಾಗ ಈ ವಿಮಲಮ್ಮ ಹೇಳುವ ಮಾತು ಹೇಗಿದೆ ಅಂತ ಹೇಳಿದ್ರೆ, ನೋಡು ಪ್ರಶಾಂತ, ಅಲ್ಲಿ ಕೆಲಸ ಮಾಡಿ ಸಿಗುವ ಸಂಬಳ ದುಂದು ವೆಚ್ಚ ಮಾಡದೆ ಉಳಿಸಿ ಇಲ್ಲಿಗೆ ಕಳುಹಿಸಬೇಕು. ಇನ್ನಾದರೂ ನಾವು ನೆಮ್ಮದಿಯಿಂದ ಬದುಕಬೇಕು. ತಮ್ಮಂದಿರು ತಂಗಿಯಂದಿರು ಶಾಲೆ ಕಲಿಯುತ್ತಿದ್ದಾರೆ. ಅವರನ್ನು ಒಂದು ನೆಲೆ ತಲುಪಿಸಬೇಕಾದ ಜವಾಬ್ದಾರಿ ಹಿರಿಯ ಮಗನಾದ ನಿನಗಿದೆ, ಅದು ನೆನಪಿರಲಿ. ಹೇಳಿದ್ರೆ ಈ ಮಗ ಹೋಗಿ ಅಲ್ಲಿ ಎಂತ ಕಷ್ಟಪಡ್ತಾನೆ ಅಂತ ಹೇಳೋದ್ರ ಬಗ್ಗೆ ಯಾವುದೂ ಗಮನ ಇಲ್ಲದೆ ದುಡ್ಡು ಬರಲಿ ಅಂತ ಹೇಳುವಂತ ಒಂದು ಇದರಿಂದ ಈ ವಿಮಲಮ್ಮನ ಸರಿಯಾದ ಪಾತ್ರ ಚಿತ್ರಣ ಸ್ಟಾರ್ಟ್ ಆಗೋದು. ಹಾಗೆ ಹಣದ ಬಗ್ಗೆ ಏನೋ ಚರ್ಚೆ ಬರುವಾಗ, ಚರ್ಚೆ ಅಂತ ಹೇಳಿದ್ರೆ ಇದು ದುಡ್ಡು ಇವರಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ, ಶ್ರೀಮಂತಿಕೆಯ ಒಂದು ಅಭ್ಯಾಸ ಆಗಿದೆ. ಹಾಗೆಲ್ಲ ಕೆಲವೆಲ್ಲ ಕಷ್ಟಗಳಿದೆ ಅಂತೇಳಿ ಅವ ಪ್ರಶಾಂತ ಹೇಳುವಾಗ ವಿಮಲಮ್ಮ ಹೇಳುವ ಮಾತು, ನಿನಗೆ ದೊಡ್ಡ ಅಂಗಡಿಯಲ್ಲಿ ಅಲ್ವೇ ಕೆಲಸ,
ಅಲ್ಲಿ ಅಷ್ಟು ಕಷ್ಟದ ಕೆಲಸ ಏನಿದೆ, ಬಿಸಿಲಿನಲ್ಲಿ ಕೆಲಸ ಮಾಡುವುದು ಅಲ್ಲವಲ್ಲ, AC ಇದರಲ್ಲೆಲ್ಲ ಕೆಲಸ ಮಾಡುದು, ನಿನಗೆ ಕಷ್ಟ ಎಂತ ಉಂಟಲ್ಲಿ ಅಂತ ಹೇಳಿ ತಾಯಿ ಕೇಳೋದು ಮಗನ ಹತ್ರ. ನಂತರ ಅವ ಹೇಳ್ತಾನೆ, ನನಗೆ ಅಲ್ಲಿ ಇದು ಇದು ಎಂತ ಹೇಳಿದ್ರು ಕೂಡ ಹಾಗೆ ನಡೆಯುವುದಿಲ್ಲ, ಹಾಗೇನಾದ್ರೂ ನಾನು ಕದಂ ಮಾಡಿದ್ರೆ ಅಲ್ಲಿ ನನ್ನನ್ನು ಕೆಲಸದಿಂದ ತೆಗೆದಾಕ್ತಾರೆ, ಅಲ್ಲಿ ಭಿಕ್ಷೆ ಬೇಡುವುದು ಕೂಡ ಸಾಧ್ಯ ಇಲ್ಲ ಅಂತೇಳಿ. ಅಷ್ಟಾಗುವಾಗ ವಿಮಲಮ್ಮ ಕೂಡಲೇ ಚೇಂಜ್ ಪ್ಲೇಟ್. ಬೇಡ ಬೇಡ, ಮಾಲೀಕರು ಹೇಳಿದಾಗೆ ಕೇಳು, ನಾವೆಲ್ಲ ನಿನ್ನನ್ನೇ ನಂಬಿದ್ದೇವೆ. ಪ್ರಮೀಳ BSc ಆದ ಮೇಲೆ ಇನ್ನೂ ಕಲಿಯಬೇಕಂತೆ, ಪ್ರಕಾಶ ಇಂಜಿನಿಯರಿಂಗ್ ಮಾಡ್ತಾನಂತೆ, ಪ್ರಸಿದ್ಧ PUCಗೆ ಹೋಗ್ತಾಳೆ, ಇವರೆಲ್ಲರೂ ಫೀಸು ಬಟ್ಟೆ ಪುಸ್ತಕ ಇವನ್ನೆಲ್ಲ ಕೊಡಿಸಲು ನಿನ್ನ ತಂದೆಗೆ ಸಾಮರ್ಥ್ಯ ಇಲ್ಲವಲ್ಲ, ಅದು ದೊಡ್ಡ ಮಗನಾದ ನಿನ್ನ ಕರ್ತವ್ಯ. ಅವಾಗ ಈ ನಮ್ಮನೆ ಡಯಲಾಗ್ ಬಿಟ್ಟು ಕರ್ತವ್ಯದ ಇದನ್ನು ನೆನಪಿಸುವಂತ ಈ ತರದ ಒಂದು ಇದು ಕಂಟಿನ್ಯೂಸ್ ಉಂಟದು. ಹಾಗೆ ತಮ್ಮ ತಂಗಿಯಂದರ ಬಗ್ಗೆ ಭೇದ ಮಾಡಬಾರ್ದು ಅಂತೇಳಿ ಹೇಳುವಂತ ಮಾತುಗಳು ಎಲ್ಲ ಉಂಟು. ನಾನೆಲ್ಲ ಹೇಳಿದ್ರೆ ಇದು ನನ್ನ ಟೈಮ್ ಮೀರಿಸ್ತದೆ, ಅದಕ್ಕೆ ಬೇಕಾಗಿ ಕೆಲವನ್ನು ಸ್ಕಿಪ್ ಮಾಡ್ತೇನೆ. ನಂತರ ಈ ಪ್ರಶಾಂತ ಮದುವೆ ಆಗಲಿಕ್ಕೆ ಅಂತ ಅಂದಾಜು ಮಾಡುವಾಗ ಈ ಶಾಂತಿಯ ಇಂತ 4 ವರ್ಷ ಸಣ್ಣ ಪ್ರಸಿದ್ಧ, ಅವಳಿಗೆ ಮದುವೆ ಮಾಡೋದಕ್ಕಿಂತ ಮೊದಲೇ ಇವ ಮದುವೆ ಆಗಬೇಕು ಅಂತ ಹೊರಡುವಾಗ ಇದು ತಾಯಿ ಒಪ್ಪೋದಿಲ್ಲ. ಪ್ರಸಿದ್ಧನ ಮದುವೆ ಮೊದಲಾಗಬೇಕು ನಿಂತು ಮತ್ತೆ ಅಂತೇಳಿ ಹೇಳಿದ್ರೆ 4 ವರ್ಷ ಸಣ್ಣವಳ ಮದುವೆ ಮೊದಲಾಗಬೇಕು ಮತ್ತೆ ನಿನ್ನದು ಮಾಡುವ ಅಂತ ಹೇಳುವಂತ ಲೆವೆಲ್ಗೆ ಹೋಗ್ತಾರೆ. ಆಗ ವಿಠಲ ಶೆಟ್ರು ಒಂದು ಮಾತಾಡ್ತಾರೆ, ಈಗ ಇವಳ ಶಾಂತಿ ಮದುವೆ ಆಗ್ಬೇಕಲ್ಲ, ಅವಳಿಗೆ 25ಕ್ಕೆ ಹತ್ರ ಆಯ್ತು ವರ್ಷ ಅಂತೇಳಿ. ಹಾಗೆ ಅದನ್ನು ಸುಂದರ ಶೆಟ್ರು ಕೂಡ ಹೇಳ್ತಾರೆ, ಅದು ಅವರಿಗೆ ಕಷ್ಟ ಆಗುದಿಲ್ವ ಹಾಗೆ ಮಾಡ್ಲಿಕ್ಕೆ, ಇದು ಅದಕ್ಕಿಂತ ಸಣ್ಣವಳನ್ನು ಮದುವೆ ಮಾಡಿದರೆ ಕಷ್ಟ ಆಗುದಿಲ್ವ ಅಂತೇಳಿ. ಆವಾಗ ಅವಳು ಹೇಳ್ತಾಳೆ, ಅಣ್ಣನಿಗೆ ಹಿಂಸೆ ಆಗೋದಿದ್ದರೆ ಬೇರೆ ಹುಡುಗನಿಗೆ ಶಾಂತಿಯನ್ನು ಮದುವೆ ಮಾಡಿಕೊಡಲಿ. 2 ವರ್ಷ ಕಳೆದರೂ 50 ಲಕ್ಷ ವರದಕ್ಷಿಣೆ ಕೊಟ್ಟು ಪ್ರಶಾಂತನಿಗೆ ಹೆಣ್ಣು ಕೊಡುವವರಿದ್ದಾರೆ ಅಂತೇಳಿ ಹೇಳ್ತಾಳೆ. ಹೇಳಿದ್ರೆ ತನ್ನನ್ನು ಎಜುಕೇಶನ್ ಮಾಡಿ ಮದುವೆ ಮಾಡಿಕೊಟ್ಟ ಅಣ್ಣನ ಮಗಳನ್ನು ತನ್ನ ಮಗನಿಗೆ ತರುವ ವಿಚಾರದಲ್ಲಿ ಇದು ವಿಮರ್ಶೆ ಆಗುವಾಗ ಅವಳನ್ನು ಬೇಕಾದ್ರೆ ಬೇರೆ ಮದುವೆ ಮಾಡಿಕೊಡ್ಲಿ ಅಂತ ಹಿಂಸೆ ಆಗೋದಿದ್ರೆ ಇವನಿಗೆ 50 ಲಕ್ಷ ಡೌರಿ ಕೊಟ್ಟು ಹುಡುಗಿ ಕೊಡುವವರಿದ್ದಾರೆ, ಆದ ಕಾರಣ ಅದನ್ನು ಇದು ರಿಜೆಕ್ಟೆಡ್ ಅಂತೇಳಿ. ಹಾಗೆ ನಂತರ ಮತ್ತೂ ಕತೆ ಮುಂದುವರೆದು ಈ ಅಷ್ಟಾಗುವಾಗ ಈ ಶೇಖ್ ಮುಸ್ತಫಾ ಅಂತೇಳಿ ಮಾಲು ಓನರ್ ಹೇಳ್ತಾರೆ, ನೀನು ಇಷ್ಟೆಲ್ಲ ಸಾಲ ಮಾಡಿ ಭಂಗ ಬರ್ತಾ ಇದೆಯಲ್ಲ, ನೀನು ಇನ್ನಾದರೂ ಸ್ವಲ್ಪ ವಿವೇಕ ಕಲ್ತುಕೊಳ್ಬೇಕು. ನೀನು ಈ ತರ ಉಳಿದವರದ್ದೇ ಇದಕ್ಕೆ ಜೀವನ ವ್ಯರ್ಥ ಮಾಡಿದ್ರೆ ನಿನಗೆ ಬೇಕಾದಾಗ ಅವರು ಯಾರು ಬರುವುದಿಲ್ಲ ಅಂತೇಳಿ. ಇವ ಒಪ್ಪುದಿಲ್ಲ, ಇಲ್ಲ ನನ್ನ ಫ್ಯಾಮಿಲಿಯವರು ಹಾಗೆ ಅಲ್ವೇ ಇಲ್ಲ ಅಂತ. ಅಷ್ಟಾಗುವಾಗ ಅವ ಒಂದು ಪ್ಲಾನ್ ಹೇಳಿ ಕೊಡ್ತಾನೆ, ಒಂದು 25 ಲಕ್ಷ ನಿನಗೆ ನಷ್ಟ ಆಗಿದೆ ಅಂತೇಳಿ ಮನೆಯಲ್ಲಿ ಹೋಗಿ ಹೇಳು, ಹೇಗೋ 10 ದಿವಸ ರಜೆಯಲ್ಲಿ ಊರಿಗೆ ಹೋಗ್ತು ಹೇಳು, ಆವಾಗ ಅವರು ರೆಸ್ಪಾನ್ಸ್ ನೋಡು ಅಂತೇಳಿ. ಆವಾಗ ವಿಮಲಮ್ಮ ಆಗಲಿ ಪ್ರಕಾಶ್ ಆಗಲಿ ಎಲ್ಲರೂ ಕೂಡ ಈ ಆಸ್ತಿಯನ್ನು ಅಡವಿಡ್ಲಿಕ್ಕೆ ಕೂಡ ಒಪ್ಪೋದಿಲ್ಲ, ಮಾಡೋದಲ್ಲ ಅಡವಿಡ್ಲಿಕ್ಕೆ ಕೂಡ, ಅಡವಿಟ್ಟು ಸಾಲ ತೆಗೆಯುವ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪೋದಿಲ್ಲ. ಆವಾಗ ಈ ಪ್ರಶಾಂತನಿಗೆ ಸರಿಯಾದ ಮನವರಿಕೆ ಆಗ್ತದೆ. ಅದರ ನಂತರ ಈ ವಿಮಲಮ್ಮ ಮತ್ತು ಹೇಳಿದರೆ ಒಂದೊಂದೇ ಸ್ಟೇಜಿನಲ್ಲಿ ನೋಡಿ, ಸುಹಾಸಿನಿ ಹೊರಗೆ ಹೋಗುವ, ಸುಹಾಸಿನಿಯನ್ನು ಇವರ ಮನೆಯಲ್ಲಿ ಬಿಟ್ಟು ಪ್ರಕಾಶ ಇದು ಗಲ್ಪಿಗೆ ಹೋಗಿರ್ತಾನೆ. ಸುಹಾಸಿನಿ ಹೊರಗೆ ಹೋಗುವಾಗ ರೂಮಿಗೆ ಬೀಗ ಹಾಕಿ ಹೋಗುತ್ತಿದ್ದಳು. ಮನೆಯಲ್ಲಿದ್ದರೆ ರೂಮಿನ ಒಳಗೆ ಇದ್ದು ಬಾಗಿಲು ಹಾಕಿಕೊಂಡು ಇರುತ್ತಿದ್ದಳು. ಅವಳು ಇರುವ ಸಮಯದಲ್ಲಿ ವಿಮಲಮ್ಮ ಅವಳನ್ನು ಕರೆದು ರೂಮನ್ನು ಗುಡಿಸಿ ಒರೆಸುತ್ತಿದ್ದಳು. ಅವಳ ಒಳ ಉಡುಪುಗಳನ್ನು ಸಹ ವಿಮಲಮ್ಮ ಒಗೆದು ಒಣಗಿಸಿ ಮಡಚಿ ಕೊಡ್ತಿದ್ದಳು. ಸುಹಾಸಿನಿ ಉಂಡ ಮಟ್ಟಲುಗಳನ್ನು ಕೂಡ ತೆಗೆಯದೆ ಬಿಟ್ಟು ಎದ್ದು ಹೋಗುತ್ತಿದ್ದಳು. ಸುಂದರ ಶೆಟ್ರು ಎಲ್ಲವನ್ನು ಕಂಡರೂ ಕಾಣದವರಂತೆ ಸುಮ್ಮನಿದ್ದರು. ಆದ್ರೆ ಅದನ್ನೆಲ್ಲ ಯಾಕೆ ಇವರು ಮಾಡ್ತಾರೆ ಅಂತ ಹೇಳಿದ್ರೆ, ಅವಳು ಭಾರಿ ಶ್ರೀಮಂತ ಹುಡುಗಿ ಅಲ್ವಾ ಅಂತ ಹೇಳಿದ್ರೆ, ಆ ಶ್ರೀಮಂತಿಕೆಗೆ ದಾಸ ಆಗಿ ಅವರು ವರ್ತಿಸ್ತಾ ಇರ್ತಾರೆ. ಬಟ್ ಸುಂದರ ಶೆಟ್ರು ಅವರು ನಿರ್ವಿಕಾರ ಮನಸ್ಸಿನ ಒಬ್ಬ ಸಜ್ಜನಾದ ಕಾರಣ
ಸುಮ್ಮಗೆ ಗಲಾಟೆ ಯಾಕೆ ಅಂತೇಳಿ ಇದನ್ನೆಲ್ಲ ಅದು ಸಹಿಸಿಕೊಂಡು ಇದ್ದು ಲಾಸ್ಟಿಗೆ ನಾನು ಆಗ ಹೇಳಿದ ಮಾತಿಗೆ ಬರ್ತಾರೆ. ನಂತರ ಮತ್ತೂ ಒಂದು ಇದು ವಿಮಲಮ್ಮನ ಇದರಲ್ಲಿ ಎಷ್ಟು ವೈವಿಧ್ಯತೆ ಉಂಟು ಅಂತ ಹೇಳೋದಕ್ಕೆ ಮತ್ತೊಂದು ಉದಾಹರಣೆ ಹೇಳ್ತೇನೆ. ಎಲ್ಲ ಇದಾಗಿ ಅವಳದು ತಪ್ಪು ಅಂತೇಳಿ ಪ್ರೂವ್ ಆಗಿ ಲಾಸ್ಟಿಗೆ ಸುಂದರ ಶೆಟ್ಟರ್ ಅವಳಿಗೆ ಬೈತು ಎಲ್ಲ ಆದ ನಂತರ ವಿಮಲಮ್ಮ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, 2 ಕೈಗಳಿಂದ ಶೆಟ್ಟರ ಕಾಲುಗಳನ್ನು ಹಿಡಿದು ನನ್ನನ್ನು ಕ್ಷಮಿಸಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಾನು ಎಂಬ ಗಾದೆಯಂತೆ ಐಶ್ವರ್ಯ ಬಂದ ಕೂಡಲೇ ನಾನು ನನ್ನನ್ನೇ ಮರೆತೆ. ಅಹಂಕಾರ ನನ್ನ ತಲೆಗೇರಿತು. ಪ್ರಶಾಂತನಿಂದ ಪ್ರಶಾಂತಿಯನ್ನು ದೂರ ಮಾಡಲು ನೋಡಿದೆ. ಅಣ್ಣ ಅತ್ತಿಗೆಯ ಮನಸ್ಸನ್ನು ನೋಯಿಸಿದೆ. ನನ್ನಿಂದ ತಪ್ಪು ನಡೆದಾಗ ನನ್ನ ಕೆನ್ನೆಗೆ 2 ಬಾರಿಸಿದ್ದರೆ ನಾನು ಸರಿಯಾಗುತ್ತಿದ್ದೆ. ನನಗೆ ಹೊಡಿಬೇಕಿತ್ತು, ನೀವು ಯಾಕೆ ಹೊಡಿಲಿಲ್ಲ ಅಂತೇಳಿ ಹೇಳಿದರೆ ತನ್ನ ತಪ್ಪನ್ನು ಮತ್ತು ಸಮರ್ಥಿಸಿಕೊಳ್ಳುವ ರೀತಿ ನೋಡಿ ಸರಿಯಾಗುತ್ತಿದ್ದೆ. ಪ್ರಶಾಂತ ತೊಂದರೆಯಲ್ಲಿ ಇದ್ದಾಗ ಅವನಿಗೆ ಸಹಾಯ ಮಾಡಲು ನಾನು ಒಪ್ಪದ ಸಮಯದಲ್ಲಿ ನನ್ನ ಮಾತನ್ನು ನಿರ್ಲಕ್ಷಿಸಿ ಅವನಿಗೆ ಸಹಾಯ ಮಾಡಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ. ಆಸ್ತಿಯನ್ನು ಅಡವಿಡುದು ಅಥವಾ ಮಾಡೋದು ಎಂತ ಬೇಕಾದ್ರೂ ನೀವು ನಿರ್ಧಾರ ತಗೊಳ್ಬೇಕಿತ್ತು. ನನ್ನನ್ನು ಯಾಕೆ ಕೇರ್ ಮಾಡಿದ್ದು? ಹೇಗೆ ಇದು ಹೇಳಿದ್ರೆ ತನ್ನ ಮೂಗಿನ ನೇರಕ್ಕೆ ಮಾತಾಡ್ಲಿಕ್ಕೆ ಹೇಗೆಲ್ಲ ಸಾಧ್ಯ ಉಂಟು ಅಂತ ಹೇಳುವಂಥದ್ದನ್ನು ವಿಮಲಮ್ಮನ ಮೂಲಕ ಕಾದಂಬರಿಗಾರರು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ನಾನು ಮಾಡಿದ ತಪ್ಪಿಗೆ ನಾನು ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂತೇಳಿ ಗಂಡನ ಹತ್ರ ಕೇಳ್ತಾರೆ. ಅದು ಅವಳಿಗೆ ಗೊತ್ತಿಲ್ಲ ಅದು ಹೇಗೆ ಮಾಡಿಕೊಳ್ಳೋದು ಅಂತೇಳಿ ಮತ್ತೆ ಪುನಃ ಗಂಡನೇ ಹೇಳಿಕೊಡ್ಬೇಕಾಗ್ತದೆ. ಈ ಥರದ ಒಂದು ವಿಮಲಮ್ಮನ ಪಾತ್ರ ಖಳನಾಯಕಿ ಇರ್ಬೋದು, ಬಟ್ ವಿಮಲಮ್ಮನ ಪಾತ್ರವನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ನನಗೆ ಇದರ ನಿಜವಾದ ಇದು ಮೇನ್ ಪಾತ್ರ ಯಾವುದು ಅಂತ ಕೇಳಿದರೆ ಪ್ರಶಾಂತನಿಗಿಂತಲೂ ಹೆಚ್ಚು ವಿಮಲಮ್ಮನನ್ನು ನಾನು ಸೂಚಿಸ್ತೇನೆ. ಅದು ಇದು ಎಲ್ಲರ ದೃಷ್ಟಿಕೋನದಲ್ಲಿ ಸರಿ ಬರ್ತದೆ ನನಗೆ ಗೊತ್ತಿಲ್ಲ, ಆದರೂ ನನಗೆ ಹಾಗೆ ಕಾಣ್ತದೆ. ಮತ್ತೆ ಪ್ರಸೀದ ಮತ್ತು ಪ್ರಮೀಳ ಅಂತ ಹೇಳಿದರೆ ದೊಡ್ಡ ತಂಗಿ, ಪ್ರಸೀದ ಅಂತ ಹೇಳಿದರೆ ಸಣ್ಣ ತಂಗಿ. ಇವರಿಬ್ಬರು ಅಣ್ಣನಿಗೆ ಅಷ್ಟು ಸಹಕಾರ ಕೊಡುವಂತಹ, ಅಮ್ಮನಿಗೆ ವಿರೋಧ ನಿಂತಹ ಇಬ್ಬರು ಹುಡುಗಿಯರು, ತಂಗಿಯಂದರು ಅತ್ಯಂತ ಗುಣವಂತರು. ಹಾಗೆ ಅವರಿಗೆ ಅಷ್ಟೇ ಉತ್ತಮ ಗಂಡಂದರು ಸಿಗ್ತಾರೆ. ಅವರು ಕೂಡ ಈ ಅತ್ತೆಯ ಸೈಡಿಗೆ ನಿಲ್ಲುವುದಿಲ್ಲ, ಅವರು ಈ ಪ್ರಶಾಂತನ ಸೈಡಿಗೆ ನಿಲ್ತಾರೆ. ಅದು ಅವರ ಒಳ್ಳೆತನವನ್ನು ನಮಗೆ ಕಾಣಿಸ್ತಾರೆ. ಅದರಲ್ಲಿ ಪ್ರಕಾಶ ಕೆಲಸ ಸಿಕ್ಕಿದ ನಂತರ ಅವ ಸ್ವಾರ್ಥಿಯಾಗಿ ಶ್ರೀಮಂತ ನೋಡಿ ಮದುವೆಲ್ಲ ಆಗ್ತಾನೆ, ಅದೆಲ್ಲ ಆಯ್ತು, ತೀರಾ ಸ್ವಾರ್ಥಿ ಆಗ್ತಾನೆ. ಅದೆಲ್ಲ ಆಗಿ ಹಂತ ಹಂತವಾಗಿ ಅದನ್ನು ಅವ ಪ್ರಕಾಶ ಹೇಗೆ ಚೇಂಜ್ ಆಗ್ತಾನೆ ಅಂತ ಹೇಳುವುದನ್ನು ಕೂಡ ಬೇರೆ ಬೇರೆ ಇದರಲ್ಲಿ ನಿರೂಪಿಸ್ತಾರೆ. ವಿಠಲ ಶೆಟ್ಟರು ಒಬ್ಬ ಸಜ್ಜನ, ಉಪಕಾರಿ, ಮತ್ತೆ ಭಾವೋದ್ರೇಕಕ್ಕೆಲ್ಲ ಒಳಗಾಗದೆ ಅಂತಹ ಒಬ್ಬ ಇದು ಒಂದು ಸಮಚಿತ್ತದ ವ್ಯಕ್ತಿ. ಅವರ ಪಾತ್ರ ಕೂಡ ಹೆಚ್ಚು ಬರೋದಿಲ್ಲ ಅವರದ್ದು, ಬಟ್ ಸ್ಟಿಲ್ ಅವರು ಹೇಗೆ ಅಂತ ಹೇಳೋದನ್ನು ಅಲ್ಲೆಲ್ಲಿ ನಮಗೆ ಅವರ ಒಳ್ಳೆತನವನ್ನು ನೋಡಲಿಕ್ಕೆ ಸಿಗ್ತದೆ. ಅವರು ಒಳ್ಳೆ ಕೃಷಿಕ, ಅವರ ಹತ್ರ ದೊಡ್ಡ ಹಿಳುವಳಿ ಇದ್ರೂ ಕೂಡ ಕೃಷಿಯ ಬಗ್ಗೆ ಒಳ್ಳೆ ಮಾಹಿತಿ ಇದೆ. ಇವರ ಕೃಷಿಯನ್ನು 4 ಎಕರೆ ತೋಟವನ್ನೆಲ್ಲ ಡೆವಲಪ್ ಮಾಡಿದ್ದೆಲ್ಲ ಮೇಯ್ನ್ ಆಗಿ ಅವರೇ. ಆದ್ರೂ ಕೂಡ ಅದರ ಬಗ್ಗೆ ಯಾವುದೂ ಇದಿಲ್ಲ. ಅವರಿಗೆ ಇರುವಂಥ ಒಂದೇ ಚಿಂತೆ ಅಂತ ಹೇಳಿದ್ರೆ, ಕಮಲಮ್ಮ ಅಂತ ಹೇಳಿದ್ರೆ ಭಾರಿ ಸಾತ್ವಿ, ವಿಠಲ ಶೆಟ್ಟರ ಇದಕ್ಕೆ ಅನುಸರಿಸಿಕೊಂಡು ಹೋಗುವಂಥ ಒಳ್ಳೆ ಹೆಂಗಸು. ಅವರಿಗಿಬ್ಬರಿಗೆ ಇರುವಂಥ ಧ್ಯೇಯ ಅಂತ ಹೇಳಿದ್ರೆ ಪ್ರಶಾಂತಿಯನ್ನು ಪ್ರಕಾಶನಿಗೆ ಒಂದು ಮದುವೆ ಮಾಡಿಕೊಡ್ಬೇಕು ಅಂತೇಳಿ, ಅವರ ಮೊದಲಿನ ಮಾತನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂಥ ಅಷ್ಟೇ ಇರುವಂತಹ ಒಂದು ಕಪಲ್. ಶೇಖ್ ಮುಸ್ತಫನ ಪಾತ್ರವನ್ನು ಕೂಡ ಚೆನ್ನಾಗಿ ಚಿತ್ರಿಸಿದ್ದಾರೆ. ಹೇಳಿದರೆ ಅವರೊಬ್ಬರು ನುರಿತ ವ್ಯಾಪಾರಿ ಮಾತ್ರ ಅಲ್ಲ, ಒಳ್ಳೆ ಮಾನವೀಯ ಸಂಬಂಧಗಳನ್ನು ಅರಿತಂತ ಒಬ್ಬ ಸೈಕಾಲಜಿಸ್ಟ್ ಅಂತೇಳಿ ಕೂಡ ಹೇಳ್ಬೋದು. ಅಷ್ಟು ಅವರ ಕೆಲವು ಮಾತುಗಳು ಇವನಿಗೆ ಪ್ರಶಾಂತನಿಗೆ ಗೈಡ್ ಮಾಡುವಂಥದ್ದನ್ನೆಲ್ಲ ಚೆನ್ನಾಗಿ ಚಿತ್ರಿಸಿದ್ದಾರೆ. ಪ್ರಕೃತಿ ವಿಕೋಪಕ್ಕೆ ಹೋಗುವಾಗ ಒಂದು ಪ್ಲಾನ್ ಹೇಳಿಕೊಟ್ಟು 25 ಲಕ್ಷ ಕಳೆದು ಹೋಗಿದೆ ಅಂತ ಹೇಳೋದನ್ನು ಕೂಡ ಹೇಳಿಕೊಟ್ಟು ಅವರು ಅದನ್ನು ಇವನಿಗೆ ಅರ್ಥ ಆಗುವ ಹಾಗೆ ಮಾಡುವಂಥದ್ದನ್ನು ಕಾಣ್ತೇವೆ. ಇನ್ನು ನಾನು ಮುಖ್ಯ ಪಾತ್ರ ಯಾವುದು ಅಂತ ಹೇಳಿದರೆ ಪ್ರಶಾಂತನೇ. ಆದರೆ ಪ್ರಶಾಂತನ ಪಾತ್ರ ಈಗ ಸಾಧಾರಣ ನಾನೀಗ ಇಷ್ಟು ಹೇಳಿದಾಗ ನಿಮಗೆ ಅಂದಾಜು ಆಗಿರ್ಬೋದು. ಆದ ಕಾರಣ ಅದನ್ನು ನಾನು ಹೇಳುವುದಿಲ್ಲ. ಹೇಳಿದರೆ ನೀವು
ಈ ಅವನ ಪರಿಸ್ಥಿತಿಗಳಿಗೆ ಭಾವನೆಗಳಿಗೆ ಎಲ್ಲ ನಿಮಗೆ ಅರ್ಥ ಆದ್ರೂ ಕೂಡ ಅದರ ವಿವರ ನೀವು ಕಾದಂಬರಿ ಓದಿ ತಿಳ್ಕೊಳ್ಬೇಕು. ನಂತರ ಈಗ ನನಗೆ ಪದ್ಮನಾಭನ್ ನಾಯರು ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ ನಂತರ ಫೋನೇ ಮಾಡಲಿಲ್ಲ. ಹೇಳಿದರೆ ನಾನು ಹೇಗಾದ್ರೂ ಬರ್ತೇನೆ ಅಂತೇಳಿ ಅವರಿಗೆ ಗೊತ್ತಿದೆ, ಆದ ಕಾರಣ ಅದನ್ನು ನೆನಪಿಸಿ ಮಾಡುವ ಅಗತ್ಯ ಇಲ್ಲ. ಮತ್ತೆ ನಾನು ಹೇಗೆ ಮಾತಾಡ್ಬೇಕಂತೇಳಿ ನಾನೀಗ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಎಷ್ಟೋ ಕಡೆ ಕೃತಿ ಪರಿಚಯದಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತದೆ. ಕೃತಿ ಪರಿಚಯ ಮಾಡುವಾಗ ಅದನ್ನು ಹೇಗೆ ಪರಿಚಯ ಮಾಡಬೇಕು ಅಂತೇಳಿ ಇದು ಕೃತಿ ಪರಿಚಯ ಮಾಡುವವನಿಗೆ ಹೇಳಿಕೊಟ್ಟು ಒಳ್ಳೆ ಮಾತುಗಳನ್ನು ಹೇಳಿಸುವಂತಹ ಪ್ರಕರಣ ನಡೆದದ್ದು ನನಗೆ ಇದು ನಂತರ ನಿದರ್ಶನಗಳು ಕೆಲವಿದೆ. ಅದನ್ನು ನಾನು ಯಾವುದು ಅಂತ ಹೇಳಲಾರೆ. ಹಾಗೆ ಅವರು ನನ್ನ ಹತ್ರ ಫೋನೇ ಮಾಡಲಿಲ್ಲ, ನನಗೆ ಇನ್ಫ್ಲುಯೆನ್ಸ್ ಮಾಡುವ ವಿಚಾರ ಬಿಡಿ. ಅದು ಅವರ ಒಳ್ಳೆತನವನ್ನು ಸೂಚಿಸ್ತದೆ. ಯಾಕಂತ ಹೇಳಿದರೆ, ಇಲ್ಲೇ ನನಗೆ ಒಳ್ಳೆ ಮಾತೊಂದೆರಡು ಹೇಳ್ತೀರಾ ಅಂತೇಳಿ ನಂತರ ಕೇಳ್ಬೋದು. ನಾನು ಮಾತ್ರ ನಿರ್ದಾಕ್ಷಿಣ್ಯವಾಗಿ ಮಾತಾಡೋದು ಅವ್ರಿಗೆ ಗೊತ್ತಿದೆ, ನಿಜವಾಗಿ ಗೊತ್ತಿದೆ. ಆದರೂ ಕೂಡ ಅವರು ನನಗೆ ಏನೂ ಹೇಳಲಿಲ್ಲ. ಅದು ಐ ಅಪ್ರಿಷಿಯೇಟ್. ಯಾಕೆಂತ ಹೇಳಿದ್ರೆ, ಒತ್ತಡಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ, ಒತ್ತಡ ತರುವುದು ಹೇಗೂ ಒಳ್ಳೆಯದಲ್ಲ, ಎರಡೂ ಒಳ್ಳೆಯದಲ್ಲ. ಆದ ಕಾರಣ ನಾನು ಇದು ಇನ್ನು ಇಷ್ಟು ಇದು ನಿಜವಾಗಿ ಓದಿಕೊಂಡು ಹೋಗುವ ಹಾಗೆ ಇದೆ. ಇಡೀ ಪುಸ್ತಕ 144 ಪೇಜಿನ ಕಾದಂಬರಿ ನಿಜವಾಗಿ ಓದುವ ಹಾಗಿದೆ. ನನಗೆ ನಿಜವಾಗಿ ಖುಷಿಯಾಗಿದೆ. ಇಲ್ಲಿ ಈ ಭಾಷೆ ಏನು ಅಂತ ಹೇಳಿದರೆ, ಇದು ಹಾಗೆ ಅಂತೇಳಿ ನಾನು ಇದಕ್ಕೆ ಈ ಭಾಷಾ ಪರಿಪೂರ್ಣತೆಗೆ ನಾನು ಅಷ್ಟು ಇದು ಕೊಡೋದಿಲ್ಲ. ಯಾಕೆಂತ ಹೇಳಿದರೆ, ಅವರ ಮಾತೃಭಾಷೆ ಮಲಯಾಳಂ, ಅವರು ಕನ್ನಡದಲ್ಲೇ ಕಲ್ತದ್ದು ಎಲ್ಲ ಆದರೂ ಕೂಡ ಈ ಕನ್ನಡದ ಆ ಕೆಲವು ಸೂಕ್ಷ್ಮಗಳು ಮಲಯಾಳಿಗಳಿಗೆ ಸಿಗುವುದಿಲ್ಲ. ಮಲಯಾಳದ ಗ್ರಾಮರು, ಇದು ಭಾಷಾ ತಜ್ಞರಿದ್ದಾರೆ, ನಾನೊಂದು ಮಾತು ಹೇಳಿದರೆ ಬೇಜಾರು ಮಾಡಿಕೊಳ್ಬಾರ್ದು. ಇದು ಮಲಯಾಳದ ಭಾಷೆ ಗ್ರಾಮರು ನಮ್ಮ ಕನ್ನಡದಷ್ಟು ವಿಸ್ತಾರವಾಗಿಲ್ಲ. ಅದು ಕನ್ಸೈಸ್ ಆಗಿದೆ. ಇದು ಕೆಲವು ವಿಚಾರದಲ್ಲಿ ನಮ್ಮ ಇದರಷ್ಟು ಬ್ರಾಡ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೋಗುತ್ತೇನೆ, ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅವರು ಹೋಗುತ್ತಾರೆ, ನಾವು ಹೋಗುತ್ತೇವೆ. ಈ ಥರ ಇದ್ದರೆ ನಾನು ಪೋನು, ನೀನು ಪೋನು, ಅವರು ಪೋನು, ಅವಳು ಪೋನು, ಅದು ಪೋನು, ಇದು ಪೋನು. ಇದು ಹೇಳಿದರೆ ಈ ವರ್ಬಿಗೆ ಮತ್ತು ಈ ಸಬ್ಜೆಕ್ಟಿಗೆ ಕನೆಕ್ಷನ್ಸು ಇದಿಲ್ಲ. ಇದು ನಮ್ಮ ಕನ್ನಡದಲ್ಲಿ ಆದರೆ ಅದಕ್ಕೆ ಅದನ್ನು ವ್ಯತ್ಯಾಸ ಮಾಡುವಂಥ ಒಂದು ಇದು ಕಷ್ಟ ಇದೆ. ಅದರಿಂದಾಗಿ ಈ ಬರೆಯುವಾಗ ಕೆಲವು ತಪ್ಪುಗಳು ಕಾಣಸಿಗ್ತದೆ. ಅದು ಅವರಿಗೆ ಅದು ಎಷ್ಟು ಸಲ ಓದಿದ್ರು ಅವರಿಗೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ, ಅದು ಈ ಕಾದಂಬರಿಯನ್ನು ನನಗೆ ಮೊದಲೇ ಇದು ಪ್ರಿಂಟ್ ಆಗೋದಕ್ಕಿಂತ ಮೊದಲೇ ಕೊಟ್ಟಿದ್ರೆ ಕೆಲವರಿಗೆ ಪೆರಿ ಇತ್ತು, ಅದು ಈಗ ಇದು ಮೀರಿದಂತ ಇದು. ಮತ್ತೆ ಇದರಲ್ಲಿ ಈ ಅಧ್ಯಾಯ ಅಂತೇಳಿ ಮಾಡಲೇ ಇಲ್ಲ. 144 ಪೇಜ್ ಕೂಡ ಒಂದೇ ಅಧ್ಯಾಯ. ಅದು ಕಾದಂಬರಿಗಳಲ್ಲಿ ಆಗಿದ್ದರಷ್ಟು ಒಳ್ಳೆಯದಾಗುವುದಿಲ್ಲ. ಒಂದು ಹಂತದವರೆಗೆ ಕತೆ ಹೋಗುವಾಗ ಅಲ್ಲಿ ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯಕ್ಕೆ ತಿರುಗಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಹಂತವನ್ನು ನಾವು ಕರೆಕ್ಟ್ ಒಂದು ಗ್ರೂಪ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಇದು ಥ್ರೂಔಟ್ 144 ಪೇಜ್ ಒಂದೇ ಏಕ್ದಮ್ ಎಲ್ಲಿ ನಿಲ್ಲಿಸಿ. ಈಗ ನನಗೆ ಸತ್ಯ ಆದ ಅನುಭವ ಹೇಳ್ತೇನೆ. ನಾನು 5 ಗಂಟೆ ಬೆಳಿಗ್ಗೆಯಿಂದ 7 ಗಂಟೆವರೆಗೆ ನನ್ನ ಓದಿನ ಸಮಯ ಅಂತ ಲೆಕ್ಕ ಸಾಹಿತ್ಯ. ಅದು ನಾನು ಆಫೀಸಿನಿಂದ ಓದುವುದಿಲ್ಲ. ಇದು ಆ ಟೈಮಿನಲ್ಲಿ ನನಗೆ 7 ಗಂಟೆ ಆಗುವಾಗ ನಾನು ತೋಟಕ್ಕೆ ಹೋಗ್ಬೇಕು. ಆ 7 ಗಂಟೆ ಆಗುವಾಗ ಎಲ್ಲಿ ನಿಲ್ಲಿಸುವುದು ಅಂತ ಗೊತ್ತಾಗೋದಿಲ್ಲ. ಇದು ಒಂದು 10 ಪೇಜಿಗೆ 12 ಪೇಜಿಗೆ ಒಂದು ಅಧ್ಯಾಯ ಇದ್ರೆ ಅದು ಆ ಪೇಜ್ ಮುಗಿದಂತ ನಿಲ್ಲಿಸ್ಬೋದು. ಇದರಲ್ಲಿ ಹಾಗೆ ನಿಲ್ಲಿಸ್ಲಿಕ್ಕೂ ಬಾಯಿಲ್ಲ. ಮತ್ತೆ ನಾನು ಒಂದು ಗ್ಯಾಪ್ ಇಟ್ಟು ಹೋಗ್ತಿದ್ದೆ. ಹಾಗೆ ಅದೊಂದು ಇದು. ಮತ್ತೆ ಅಕ್ಷರಗಳು ಅದು ಈಗ ಫಾರ್ ಎಕ್ಸಾಂಪಲ್ ಸ್ವತಃ ಅಂತ ಅಥವಾ ಪುನಃ ಅಂತೇಳಿ ಬರೆದ್ರೆ ಮತ್ತೆ ವಿಸರ್ಗ ಹಾಕ್ಲಿಕ್ಕಿಲ್ಲ. ಪುನಃ ಅಥವಾ ಪುನಃ ನಾ ಬರೆದು ವಿಸರ್ಗ, ಅಥವಾ ಸ್ವತಃ ಅಂತೇಳಿದ್ರೆ ವಿಸರ್ಗ. ಇದು ಎರಡು ದೀರ್ಘ ಪಟ್ಟ ನಂತರ ವಿಸರ್ಗ ಕೊಡ್ಲಿಕ್ಕಿಲ್ಲ. ಹಾಗಿದ್ದದ್ದು ಕೆಲವು ಕಡೆ ಎಲ್ಲ ಬರ್ತದೆ ಅಂತ ಅಕ್ಷರ ತಪ್ಪುಗಳು ಕೆಲವು ಸಣ್ಣದಿದೆ. ಬಟ್ ಅದನ್ನು ಬಿಟ್ಟು ನೀವು ಈ ಕಾದಂಬರಿಯನ್ನು ಓದಬೇಕು. ನಾನು ಇವರ ಶಾಪ ಅಂತೇಳಿ ಮತ್ತು
ಇದು ಮನೆ ವೃಂದಾವನ ಅಂತ ಹೇಳಿ 2 ಕಾದಂಬರಿಯನ್ನು ಕೂಡ ಓದಿ ಆಗಿದೆ. ಅದು ಕೂಡ ಒಳ್ಳೆದಿದೆ. ಇದು ಅವರು ಮತ್ತು ಬರೆದದ್ದು ಉಂಟಂತೆ, ಇನ್ನು ಕೂಡ ಸುಮಾರು ಕಾದಂಬರಿಗಳುಂಟು ಅವ್ರ ಹತ್ರ. ಇಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಇದು ನಿಮಗೆ ಅದು ಎಕ್ಸೆಪ್ಟ್ ಆಗ್ತದಿಲ್ಲ ಅಂತ ಹೇಳೋದು ಬೇರೆ ವಿಚಾರ. ಬಟ್ ಇದು ನನ್ನ ಅನುಭವವನ್ನು ನಾನು ಈಗ ಹೇಳಿದ್ದೇನೆ. ಇದು ಮೊದಲೊಂದು ಅದು ಕಾದಂಬರಿಯನ್ನು ಪರಿಚಯಿಸಿ ಕೊಟ್ಟಿದ್ರು. ಆವಾಗ ನಾನು ಬರೀ 10 ನಿಮಿಷ ಮಾತಾಡಿದ್ದು. ಹಾಗೆ ಅದು ಸರಿಯಾಗಿ ಆಗಿಲ್ಲ ಅಂತೇಳಿ ಈ ಸಲ ಪುನಃ ಒಂದು ಅಟೆಂಪ್ಟ್ ಮಾಡಬೇಕು ಅಂತೇಳಿ ನನಗೆ ಅವಕಾಶ ಕೊಟ್ಟದ್ದ ಗೊತ್ತಿಲ್ಲ. ಅಂತೂ ಪದ್ಮನಾಭ ನಾಯರಿಗೆ ಹಾಗೆ ನನ್ನ ಸಹ ಸದಸ್ಯರು ಎಲ್ಲರಿಗೂ ಕೂಡ ನನ್ನ ಮೇಲೆ ಭರವಸೆ ಇಟ್ಟು ಈ ಕಾದಂಬರಿಯನ್ನು ಒಂದು ಪರಿಚಯಿಸಲಿಕ್ಕೆ ಇದು ಅನುವು ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಮತ್ತೆ ನಿಮಗೆ ಕೇಳಿದ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕಮಲಾಶ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ದಿನದ ಮುಖ್ಯ ಭಾಷಣವನ್ನ ಮಾಡಿದ್ದಾರೆ. ನಂತರ ಸದಾಶಿವ ಸರ್ ಅವರು ಕೂಡ ಅವರ ಪಾತ್ರವನ್ನ ನಿರ್ವಹಿಸ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ವೇದಿಕೆಯ ಮುಂದೆ ಇರುವ ಸಹೃದಯರೇ, 1 ಗಂಟೆ 1.25 ಗಂಟೆ ಮಾತಾಡಬಹುದು ಅಂತ ಹೇಳಿದರು. ಒಂದು ಕಾಲದಲ್ಲಿ ನಾನು ಒಬ್ಬ ಉಪನ್ಯಾಸಕ, ಹೈಸ್ಕೂಲಿನ ಮೇಷ್ಟ್ರು ಇತ್ಯಾದಿ ಆಗಿದ್ದೆ. ಮೇಷ್ಟ್ರನವರಿಗೆ ಕ್ಷಮಿಸಿ, ಇಲ್ಲಿ ತುಂಬ ಜನ ಅಧ್ಯಾಪಿಕೆಯರು ಇರ್ಬೋದು, ಮಾತನಾಡಲಿಕ್ಕೆ ಕೊಟ್ರೆ ಬಾಳೆಯ ತೋಟದಲ್ಲಿ ಕೋಣ ನುಗ್ಗಿದ ಹಾಗೆ. ನನ್ನ ಕೆಲವು ಶಿಷ್ಯರುಗಳಿದ್ದಾರೆ, ನಾನು ಹೆಚ್ಚು ಮಾತಾಡ್ತೇನೆ ಸ್ವಲ್ಪ, ಆದ್ರೆ ನಿಮ್ಮನ್ನು ಬೋರ್ ಮಾಡದೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಕ್ಲಾಸಿನಲ್ಲಿ ಪಾಠ ಮಾಡಿದ ಹಾಗೆ ಆದೀತು, ಪಾಠ ಅಲ್ಲ ಕ್ಲಾಸಿನಲ್ಲಿ ಹೇಳುವ ಹಾಗೆ ಆದೀತು ಅಂತ ಒಂದು ಸಣ್ಣ ಸಂಶಯ ಉಂಟು. ಹಾಗೇನಾದ್ರೂ ಆದ್ರೆ ಒಂದು ಸಲ ಬಾಯಿ ಆಕಳಿಸಿ, ಶಬ್ದ ಮಾಡಬಾರದು, ಬಾಯಿ ಆಕಳಿಸಿ, ನನಗೆ ಗೊತ್ತಾಗ್ತದೆ. ಈಗ ಕಾವ್ಯ ಮೀಮಾಂಸೆ ಅಂತ ಉಂಟು. ಭಾರತೀಯ ಕಾವ್ಯ ಮೀಮಾಂಸೆ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ. ಕಾವ್ಯ ಅಂದ್ರೆ ಏನು, ಅದರ ಲೇಖಕನಾದವ, ಕಾವ್ಯ ಬರೆಯುವವರು ಹೇಗಿರಬೇಕು, ಏನ್ ಮಾಡಬೇಕು, ಅವರು ಕಾವ್ಯವನ್ನು ಕೇಳುವವರು ಸಹೃದಯರು. ಅದು ಕವಿಯೊಂದಿಗೆ ಪಡಿಮಿಡಿಯುವಂತಹ ಹೃದಯ ಇರಬೇಕಂತೆ, ಅವನನ್ನೇ ಸಹೃದಯ ಅಂತ ಹೇಳುದು. ದೊಡ್ಡ ಹೃದಯ, ಓಪನ್ ಹಾರ್ಟ್ ಎಲ್ಲ ಇದ್ದೇ ಇರ್ತದೆ. ಹಾಗಾಗಿ ನಾವು ಒಂದು ಕಾವ್ಯವನ್ನು ಓದುವಾಗ, ಒಂದು ಕಾದಂಬರಿಯನ್ನು ಓದುವಾಗ, ಒಂದು ಕಥೆಯನ್ನು ಓದುವಾಗ ಅದರ ಲೇಖಕ ಒಂದು ಕಡೆಯಲ್ಲಿ ಇರ್ತಾರೆ, ಅಥವಾ ಲೇಖಕಿಯರು ಒಂದು ಕಡೆ, ಇನ್ನೊಂದು ನಾವು ಓದುಗರ. ಈ 2 ಆಂಗಲ್ಗಳಿಂದ ನಾವು ಒಂದು ಕಾವ್ಯವನ್ನು, ಒಂದು ಕೃತಿಯನ್ನು ಹೇಗೆ ಓದಬೇಕು ಅಲ್ಲಿಗೆ ನಾನು ನಿಮಗಿಂತ ಹೆಚ್ಚು ತಿಳಿದವನ. ನಾನು ಸ್ವಲ್ಪ ಓದಿದ ಕಾರಣ ಹೇಗೆ ಮಾಡಬಹುದು, ಕೆಲವೊಮ್ಮೆ ಹಾಗೆ ಮಾಡುವಾಗ ತಪ್ಪುವುದುಂಟು. ಹಾಗೆ ಒಂದು ಪ್ರಯತ್ನ ಮಾಡು, ಹೆಚ್ಚು ಹೊತ್ತಿಲ್ಲ, 1 ಗಂಟೆ ಅಷ್ಟೇ. ಅದ್ಯಾಕೆ 1 ಗಂಟೆ ಅಂದ್ರೆ ಅಷ್ಟೆಲ್ಲ ಇಲ್ಲ. ನಮ್ಮ ಜೀವಿತಾವಧಿ ಎಷ್ಟು ದೀರ್ಘ ಉಂಟು, ಅದರಲ್ಲಿ 1 ಗಂಟೆ ಇಂಥ ಒಳ್ಳೆಯವರೊಟ್ಟಿಗೆ ಇರುವುದಂದ್ರೆ ನನಗೆ ಒಂದು ತಿಂಗಳ ಆಯುಷ್ಯ ಹೆಚ್ಚಾಗ್ತದೆ. ಈಗ ಭಾವಯತ್ರಿ ಮತ್ತು ಕಾರಯತ್ರಿ ಅಂತ ಪ್ರತಿಭೆಗಳನ್ನು 2 ಆಗಿ ವಿಭಾಗಿಸ್ತಾರೆ.
ರಾಜಶೇಖರಾದಿಗಳು. ಅಷ್ಟು ಡಿಟೇಲಿಗೆ ಹೋಗುದಿಲ್ಲ ನಾನು. ಇಲ್ಲಿ ಕನ್ನಡ MA ಮಾಡಿದರ ಅಕ್ಕ ನಿಮ್ಮ ಹೆಸರಾಯ್ತದ ಈಚೆವರು ಓಕೆ. ಪೂವಪ್ಪ ಅಣ್ಣ ಎಲ್ಲ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಗಳ ಪಾಠಗಳನ್ನು ಕೇಳಿ ಸ್ವತಃ, ಹಾಗಾಗಿ ಕ್ಷಮಿಸಬೇಕು. ಭಾವಯಾತ್ರೆ ಅಂದ್ರೆ ಆ ಒಂದು ಹೇಳುವ ವಿಷಯ, ಆಡುವ ನಾಟ್ಯ, ಹಾಡುವ ಸಂಗೀತ, ಅದನ್ನು ಕೇಳಿ ಆಸ್ವಾದಿಸಬಲ್ಲ ಭಾವ ಹೆಚ್ಚು ಮುಖ್ಯವಾಗಿ. ಅದಕ್ಕೆ ಸಹ ಒಂದು ಪ್ರತಿಭೆ, ಒಂದು ಯೋಗ್ಯತೆ ಬೇಕು. ಎಲ್ಲರಿಗೂ ಆಗುದಿಲ್ಲ ಅದು. ಹಾಗಾಗಿ ಭಾವಯಾತ್ರಿ ಪ್ರತಿಭೆ ಅಂತ ಅದನ್ನು ಹೇಳುವುದು. ಅದು ನೀವು ಎಷ್ಟು ಚೆನ್ನಾಗಿ ಒಂದು ಕಾವ್ಯವನ್ನು, ಒಂದು ನಾಟಕವನ್ನು, ಒಂದು ಸಿನಿಮಾವನ್ನು ಆಸ್ವಾದಿಸಬಲ್ಲಿರಿ. ಈ ಆಸ್ವಾದಿಸುವುದರಲ್ಲಿಯೂ ಒಂದು 2-3 ಟೈಪ್ ಉಂಟು. ಈಗ ಸಹೃದಯ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತಾನೆ, ಮಾತಲ್ಲ, ಅದರ ನಿರ್ವಚನ ಹೇಳುವುದಿಲ್ಲ. ಒಂದು ನಮ್ಮ ಗುರುಗಳು ನಮಗೆ ಹೇಳಿದಂತ 1-2 ಉದಾಹರಣೆಗಳು ಪಾಠಗಳು. MG ರಾಮಚಂದ್ರನ್ ಅಂತ ಅಥವಾ ಶಿವಾಜಿ ಗಣೇಶ್ ನಟಿಗಳು, ಅವರ ಸಿನಿಮಾ ತಮಿಳಿನಲ್ಲಿ, ಅವರು ವಿಲನ್ಗಳ ಜೊತೆ ಹೋರಾಡ್ತಾ ಇದ್ದಾರೆ. ಇವರ ಕೈಯಲ್ಲಿ ತಂದ ಚೂರಿ ರಟ್ಟಿ ಹೋಗ್ತದೆ. ಆಗ ಪ್ರೇಕ್ಷಕನಾದವ ಅಣ್ಣ ಹೆದರಬೇಡ, ಈಗ ತಕ್ಕ ಚೂರಿ ಇದ್ದಾವ, ಪರದೆಗೆ ಚೂರಿ ಬಿಸಾಡಿ ಕೊಡ್ತಾನೆ. ಅದು ಒಂದು ರೀತಿಯ ಸಹೃದಯ. ಮತ್ತೊಂದು ಮೀನು ಹಿಡಿಯುವ ದೃಶ್ಯ ಬಂದು, ಒಂದು ಮೀನು ಹಿಡಿದದ್ದು ನೀರಿಗೆ ಪುನಃ ಜಂಪ್ ಮಾಡ್ತಾರೆ. ಆಗ ಇವನಿಗೆ ಯಾರಿಗೆ ಸಹೃದಯ, ಇಲ್ಲಿ ಕೂತವನಿಗೆ, ಅಂದ್ರೆ ಅಷ್ಟು ತಲ್ಲೀನರಾಗ್ತಾರೆ. ಅವರನ್ನು ಎ ಗ್ರೇಡ್ ಸಹೃದಯ ಅಂತ ನಾವು, ಸಹೃದಯರೇ ಅದನ್ನು ತಲ್ಲೀನವಾಗಿ ಆನಂದಿಸ್ತಾರೆ. ಅದಲ್ಲ, ಇನ್ನು ಕೆಲವರು ನಾಟ್ಯವನ್ನ, ಸಂಗೀತವನ್ನು ಕೇಳ್ತಾ ಇದ್ದಾಗ ಹೀಗೆ ಕೂತ್ಕೊಂಡು ಆನಂದಿಸ್ತಾ ಅವರ ಕಣ್ಣಿನಲ್ಲಿ ಸಣ್ಣಗೆ ಆನಂದ ಬಾಷ್ಪ ಬರ್ತದೆ. ಅವರ ಗ್ರೇಡ್ ಹಿರಿ. ಇನ್ನೂ ಒಂದು ಗ್ರೇಡ್ ಉಂಟು. ಹಾಗೆ ಆಸ್ವಾದಿಸಿದಾಗ ಯಾಕೆ ಅದು ನಮ್ಮ ಮನಸ್ಸನ್ನು ಅಷ್ಟೊಂದು ತಟ್ಟಿತು, ಅದರ ಕಾರಣ ಏನು, ಅದರ ಯಾಕೆ ಅದು ಎನ್ನುವುದನ್ನು ಗುರುತಿಸಿ ಹೇಳಬಲ್ಲವ ಅವ ಇನ್ನೂ ಸ್ವಲ್ಪ ಹೆಚ್ಚು ಅವ ಅಭ್ಯಾಸ ಮಾಡಿ ಅನುಭವ ಸಂಪನ್ನನಾದ್ರೆ ಅವ ವಿಮರ್ಶಕನ ಮಟ್ಟಕ್ಕೆ ಏರ್ತಾನೆ. ಈ ವಿಮರ್ಶಕರು ಎನ್ನುವರು ಜಾಗೃತ ಮಾಡಬೇಕು. ನನ್ನಲ್ಲ, ಕುವೆಂಪು ಅವರು ಹೇಳ್ತಾರೆ. ಕುವೆಂಪು ಅಂತ ದೊಡ್ಡ ಕವಿಗಳು ವಿಮರ್ಶಕರನ್ನು ಚಾಲೆಂಜ್ ಮಾಡ್ತಾರೆ. ಆದ್ರೆ ಕುವೆಂಪು ಅವರು ಕೂಡ ಒಳ್ಳೆ ಸಹೃದಯ. ಅವರ ಒಂದೊಂದು ಲೇಖನಗಳು, ನಾನು ಪಾಠ ಮಾಡಿದ ಯಾವುದೋ ಕುವೆಂಪು ಅವರ ಲೇಖನಗಳನ್ನು ಸರೋವರದ ಸಿರಿಗೆ ನಡೆಯ ಇವತ್ತು ಕೂಡ ನನ್ನ ಎಂತ ಪಾಠ ಸರ್ ನಿಮಗೆ, ಅಯ್ಯೋ ಮಾರಾಯ ನಂದಲ್ಲ, ಕುವೆಂಪು ಅವರ ಪರಡಿಗೆ ಅಂತದ ಅದು ಸ್ಪೀಡ್ ಹೋಗುವಂತಹ ನದಿಯ ಹಾಗೆ, ಅದರಲ್ಲಿ ಬಿತ್ತರೆ ಸಾಕು ಎಂತ ಈಜುತ್ತಾನೆ ಇಲ್ಲ ಅಂತ ಕಾಣ್ತದೆ. ಕುವೆಂಪು ಅವರ ಹಾಗೆ. ಕುವೆಂಪು ಹೇಳ್ತಾರೆ, ಸ್ವಲ್ಪ ವರ್ಷ ಆಯ್ತು ಪಾಠ ಮಾಡಿದೆ, ವರ್ಷಾಚೀಚೆ ತಪ್ಪುವುದ್ರೆ ಕ್ಷಮಿಸಬೇಕು. ನೀನೇರಬಲ್ಲೆಯ ನಾನೇರುವ ಎತ್ತರಕ್ಕೆ, ನೀ ಮುಳುಗಬಲ್ಲೆಯ ನಾ ಮುಳುಗುವ ಆಳಕ್ಕೆ, ನೀ ಈಜಬಲ್ಲೆಯ ನಾವು ಈ ಅಗಲಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಸಹೃದಯನಾದವನು, ವಿಮರ್ಶಕನಾದವನು ಕವಿಯ ಯೋಗ್ಯತೆಯಷ್ಟೇ ಗಳಿಸಿಕೊಳ್ಳದೆ ಹೋಗಿ ಏನಾದ್ರೂ ಮಾತಾಡ್ಲಿಕ್ಕೆ ಹೊರಟ್ರೆ ಎಂತದಾದ್ರೂ ಮಾತಾಡ್ತಾನೆ. ಹಾಗಲ್ಲ, ವಿಮರ್ಶಕನಾಗಬೇಕಾದ್ರೆ, ಸಹೃದಯನಾಗಬೇಕಾದ್ರೆ ತುಂಬಾ ಯೋಗ್ಯತೆ ಬೇಕು. ಏನು ಯೋಗ್ಯತೆ? ಒಂದು, ಆ ಬರೆದವನ ಅಥವಾ ಕವಿಯ ಕೃತಿಯೊಂದಿಗೆ, ಆಡುವ ನೋಡುವ ನಾಟಕದೊಂದಿಗೆ ಪಡಿಮಿಡಿಯುವಂತಹ, ಸಹಸ್ಪಂದನ ಮಾಡುವಂತಹ ಹೃದಯ ಇರಬೇಕು. ಅದು ಮೇನ್ ಕ್ವಾಲಿಟಿ. ಆ ಹೃದಯವೇ ಇಲ್ಲದವರು ಹೋಗಬಾರ್ದು, ಅಲ್ಲಿಗೆ ಪ್ರಗಳೆ ಮಾಡ್ತಾರೆ. ಸುಮ್ಮನೆ ಗುಬ್ಬೆ ಹಾಕೋದು, ಎದ್ದು ಹೋಗುದು, ಜೋರು ಚಕ್ಕುಲಿ ತಿನ್ನುವುದು, ಜೋರ ಶಬ್ದ ಮಾಡಿಕೊಂಡು ಎಷ್ಟು ರಗಳಾಗ್ತದೆ ಗೊತ್ತುಂಟದು ಹತ್ತಿರ ಇದ್ದವರಿಗೆ. ಹಾಗೆ ಅಂತವರಾಗಬಾರ್ದು ಅಂತ ತಿಂಡಿಯ ಪೊಟ್ಟಣವನ್ನು ಪರಪರನೆ ಬಿಚ್ಚುತ್ತ ಅಂತ ಒಬ್ರು ಯಾರೋ ಹೇಳಿದ್ದಾರೆ. ಅದೆಲ್ಲ ಬಾರಿ ರಗಳೆ ಆಗ್ತದೆ ನೋಡಿ. ಸಭೆ ಸೇರಿದಲ್ಲಿ ಹತ್ತಿರದ ನಮಗೆ ಸಹ ಆಸೆ ಆಗ್ತದೆ, ಮತ್ತೆ ನಾವು ಈಚೆ ಗಮನ ಕೊಡುದಿಲ್ಲ, ಎಲ್ಲ ಆಗ್ತದೆ, ಬಿಡಿ. ಈಗ ವಿಮರ್ಶೆ ಅಂದರೆ ವಿಮೃಶ್ ಅಂತ ಸಂಸ್ಕೃತ ನನಗೆ ಗೊತ್ತಿಲ್ಲ. ನಮ್ಮ ಗುರುಗಳು ಎಂತ ಹೇಳಿದ್ರು, ಅದನ್ನು ನೆನಪಾಗಿ ಚೆನ್ನಾಗಿ ತಿಕ್ಕುವುದು ಅಂತ.
ಚೆನ್ನಾಗಿ ತಿಕ್ಕಿ ನೀವು ಆಭರಣ, ನಾನು ಬರ್ತೇನೆ ಹೆಚ್ಚು ವಿಸ್ತಾರವಾಗಿ ಹೇಳಿದ್ರೆ ನನಗೆ 2 ಗಂಟೆ ಬೇಕಾದಿತ್ತು. ಮತ್ತೆ ಪದ್ಮನಾಭನ ಹಸನ್ಮುಖವನ್ನೇ ನೋಡಿದವನು ಅವರ ತೀವ್ರವಾದ ಕೋಪಕ್ಕೆ ಒಳಗಾಗಬೇಕಾಗ್ತದೆ. ಆಭರಣವನ್ನು ಕ್ಲೀನ್ ಮಾಡುವಾಗ ಅದಕ್ಕೆ ಹೆಣ್ಮಕ್ಕಳಿಗೆ ಅಕ್ಕಂದಿರಿಗೆ ಗೊತ್ತುಂಟು, ಚಿನ್ನದ ಆಭರಣ ವರ್ಷಕ್ಕೆ 1 ಸಲ 2 ಸಲ ನಾವೇ ಮಾಡುದು, ನೊರೆಕಾಯಿ ಇದೆಲ್ಲ ಹಾಕಿ ಅದರಿಂದ ಆ ಆಭರಣದ ಹೊಳಪು ಹೆಚ್ಚುತ್ತದೆ. ಏನು ಆಭರಣ ಗೊತ್ತಾಗ್ತದೆ. ಅದು ಹೊರತು ಹೇಗೆ ಮಾಡಿದ್ರೆ ತಿಕ್ಕಿದ್ರೆ ಆಭರಣದ, ಅದು ಕೆಲವರು ಕ್ಲೀನ್ ಮಾಡಿ ಕೊಡ್ತಾರೆ ಅಂತ ಬರ್ತಾರಲ್ಲ, ಅವ್ರ ಹತ್ರ ಕೊಟ್ಟುಬಿಡಬೇಡಿ. ಪಾದರಸ ಎಲ್ಲ ಅರ್ಧ ಹೋಗಿರ್ತದೆ, ಅದರ ಶೇಪೆ. ಒಂದು ಕಾವ್ಯವನ್ನು ವಿಮರ್ಶೆ ಮಾಡುವಾಗ ಕೂಡ ಈ ಪ್ರಜ್ಞೆ ಇರಲಿ. ಮೂಲ ಕೃತಿ ರೂಪ ಕೆಡುವ ಹಾಗೆ ಏನೇನು ಯದ್ವಾತಪ್ಪ ವಿಮರ್ಶೆ ಮಾಡಬಾರದು. ವಿಸ್ತೃತವಾದ ಓದು ಬೇಕು. ಎಷ್ಟು ನೀವು ಹೆಚ್ಚು ಓದುತ್ತೀರಿ, ಬರೇ ಓದುವುದಲ್ಲ. ಕುರಿ ಕಬ್ಬಿನ ತೋಟ ಹೊಕ್ಕ ಹಾಗೆ, ನನ್ನ ಮಾತಲ್ಲ, ವಚನಕಾರರ. ಕುರಿ ಕಬ್ಬಿನ ತೋಟವನ್ನು ಹೊಕ್ಕರೆ ಅದರ ಒಣಗಿದೆ ಎಲೆ ಅನ್ನೋದು ಹೀಗೆ ತಿಂತದೆ. ಆನೆ ಹೊಕ್ಕಾಗಿ ಹೋಗಬೇಕು. ಮುದ್ದು ಕಬ್ಬನ್ನು, ಕಬ್ಬಿನ ರಸ ಸಿಗುವುದಾಗಲಿ, ಕುರಿ ಹೊಕ್ಕಾಗಿ ಹೋಗುವುದಲ್ಲ. ಹಾಗೆ ವಿಸ್ತೃತವಾದ ಓದು, ಚಿಂತನೆ ಮಾಡಿಕೊಂಡು ಓದಬೇಕು. ಮತ್ತು ಚಿಂತನ ಪರತೆ ಪ್ರತಿಯೊಂದರಲ್ಲಿ ಅದೇನು, ಅದು ಯಾಕೆ, ಪುದಿನ ಹೇಳ್ತಾರೆ, ಏಕೆ ಎಂಬುದೇ ಹವ್ಯಾಸ. ಪ್ರತಿಯೊಂದು ನೋಡಿದ ಕೂಡಲೇ ಅದ್ಯಾಕೆ, ಅದು ಏನು. ಮಕ್ಕಳು ಕೆಲವರು ಹಾಗೆ ಪ್ರಶ್ನೆ ಮಾಡೋದು ಅಧ್ಯಾಪಕರಲ್ಲಿ, ತಂದೆ ತಾಯಿಯಲ್ಲಿ. ಹಾಗೆ ನಮಗೆ ಸಹ ಆ ಜಿಜ್ಞಾಸೆ, ಕುತೂಹಲ ತುಂಬಾ ಕಾಲ ಈ ಕಾವ್ಯವನ್ನೆಲ್ಲ ಓದುವಾಗ ಅದ್ಯಾಕೆ ಹಾಗೆ ಹೇಳಿದ್ದು, ಅದು ಇದು ಈ ಜಿಜ್ಞಾಸ ಪ್ರವೃತ್ತಿ ಬೇಕು. ಆಲೋಚನೆ ಮತ್ತು ಆಲೋಡನೆ ಅಂತ ಹೇಳ್ತೇನೆ ನಾನು. ಆಲೋಚನೆ ಮಾಡ್ಬೇಕು. ಆಲೋಡನೆ ಅಂದ್ರೆ ಮಥನ ಮಾಡುದು. ಸಮುದ್ರ ಮಥನ ಮಾಡಿದ್ರಲ್ಲ, ಅಥವಾ ಬೆಳಗ್ಗೆ ಮೊಸರು ಕಡಿಯುತ್ತೆ, ಮೊಸರು ಕಡಿದು ಬೆಣ್ಣೆ ಬರಬೇಕು. ಆ ತರ ಆಲೋಚನೆ ಮಾಡಬೇಕು, ಆಲೋಡನೆ ಮಾಡಬೇಕು ಒಂದು ಕೃತಿಯ ಬಗ್ಗೆ. ಅಂತವನೇ ಸಹೃದಯನು, ಒಳ್ಳೆ ವಿಮರ್ಶಕನು ಆಗಲ್ಲ ಅಂತ. ಅದಕ್ಕೆ ಗರುಡನ ಸಾಮರ್ಥ್ಯ ಬೇಕು. ಗರುಡನ ಸಾಮರ್ಥ್ಯ ಅಂತ ಹೇಳುವ, ಗರುಡನ ಕುರಿತೆಲ್ಲ ಹೇಳಿದ್ರೆ ನನಗೆ ತುಂಬಾ ನಾಸ್ಟಾಲ್ಜಿಕ್ ಆಗ್ತೇನೆ ನಾನು. ಸಣ್ಣದರಲ್ಲಿ ಹೇಳ್ತೇನೆ. ಅಮೃತ ಕಲಶವನ್ನು ತಂದು ತಾಯಿಯ ದಾಸ್ಯವನ್ನು ಬಿಡುಗಡೆ ಮಾಡುವುದಕ್ಕೆ ಹೊರಟಂತ ಗರುಡ ನೇರ ಹೋಗಿ ಏನು ಕೆಲಸ ಆಗ್ಬೇಕು ಅದು ಮಾತ್ರ ಅಲ್ಲಿಂದ ಅದನ್ನು ತೆಕ್ಕೊಂಡು ಬರ್ತಾನೆ ಸಾಹಸದಿಂದ. ಅಮ್ಮನಿಗೆ, ಅಮ್ಮ ಮುಂದೆ ಇಡ್ತಾನೆ, ದಾಸಿ ವಿಮೋಚನೆ ಮಾಡ್ತಾನೆ, ವಾಪಸ್ ತಗೊಂಡು ಹೋಗ್ತಾನೆ. ಅಲ್ಲ, ಆ ಕಥೆ ಗೊತ್ತು ನಿಮಗೆ, ಗರುಡ ಅಮೃತ ಕಲಶವನ್ನು ತಂದ ಕಥೆ. ಅದೇ, ಅದನ್ನು ನೆನಪು ಮಾಡಿಕೊಳ್ಳಿ. ನಾವು ವಿಮರ್ಶಕರಾದವರು ಅಥವಾ ಸಹೃದಯರಾದವರು, ನಮ್ಮ ಗುರಿ ಆ ಕಾವ್ಯವೇ ಹೊರತು, ಕಾವ್ಯವನ್ನು ಬರೆದವ ಯಾರು, ಪದ್ಮನಾಭನ ಇರಲಿ, ನಾರಾಯಣ ಶೆಟ್ಟಿ ಇರಲಿ, ಕೃತಿ ಇಷ್ಟವೇ ಹೊರತು ವ್ಯಕ್ತಿ ಇಷ್ಟ ಅಲ್ಲ. ಸುಮ್ಮನೆ ಹೊಗಳಲೂ ಬಾರದು, ಅನಗತ್ಯ ತೆಗಳಲೇಬಾರದು. ಹಾಗೆ ಉಂಟು. ಚಾಂಚಲ್ಯ ರಹಿತವಾದ ಗುರಿಯತ್ತಲೇ ಹೋಗುವ ಗಮನ. ಆಪರೇಷನ್ ಸಿಂಧೂರ್ನ ಹಾಗೆ ಇರಲಿ. ಎಡೆಯಲ್ಲಿ ತುಂಬ ಸಂಗತಿಗಳು ಬಿಡಬೇಕಾಗ್ತದೆ ನಾನು. ಅದು ಗರುಡ ಗ್ರಹಣ ಹೊರತು ಮಕರ ಗ್ರಹಣ ಅಲ್ಲ. ಮಕರ ಗ್ರಹಣ ಅಂದರೆ ಮೊಸಳೆ ಹಿಡಿಯುವುದು. ಅದಕ್ಕೆ ಅದರ ಹಲ್ಲುಗಳೆಲ್ಲ ಒಳಕ್ಕೆ ಹಿಡಿದ್ರೆ ಮತ್ತೆ ಮೊಸಳೆ ಬಿಡ್ಲಿಕ್ಕಿಲ್ಲ. ಗರುಡ ಗ್ರಹಣ, ಗರುಡ ಬೇಕಾದ್ರೆ ಬಿಡಬಲ್ಲ. ನೀವು ಗರುಡನ ಕಥೆಯನ್ನು ನೋಡಿ, ಒಂದು ಕೈಯಲ್ಲಿ ಒಂದು ದೊಡ್ಡ ಹಾವನ್ನು, ಇನ್ನೊಂದು ಕಡೆ ಕೈಯಲ್ಲಿ ಕಚ್ಚಪವನ್ನು ತೆಕ್ಕೊಂಡು ಹಾರಿ ಹೋಗುವಾಗ ದೊಡ್ಡ ಮರದಲ್ಲಿ, ಅದರಲ್ಲಿ ಒಬ್ಬ ಋಷಿ ತಪಸ್ ಮಾಡ್ತಾ ಇದ್ದಾರಂತೆ. ಆ ಗೆಲ್ಲು ಮುರಿಯುವಾಗ ಆ ಗೆಲ್ಲನ್ನು ಹಲ್ಲಿನಲ್ಲಿ ಕಚ್ಚಿಕೊಂಡು ಸಾವಿರಾರು ವರ್ಷ, ಅಂತ ಕೆಪಾಸಿಟಿ ಬೇಕು ವಿಮರ್ಶಕನಾದವನಿಗೆ. ಗರುಡನಂತಹ ಕೆಪಾಸಿಟಿ ಬೇಕು. ಯಾವುದನ್ನು ಹಿಡಿಬೇಕು ಅದನ್ನು ಸ್ಪಷ್ಟವಾಗಿ ಹಿಡಿಬೇಕು. ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ, ಅವ ಹಿಡಿದ್ರೆ ತಪ್ಪಿಸಿಕೊಳ್ಳಿಕ್ಕಿಲ್ಲ. ಹಾಗೆ ವಿಮರ್ಶಕನ ಆದವ ಕೂಡ ಯಾವ ಕಾವ್ಯವನ್ನು ಹೇಗೆ ಗ್ರಹಿಸಬೇಕು, ಕಾದಂಬರಿಯನ್ನು ಓದುವುದು ಹೇಗೆ, ಅದರ ಬಗ್ಗೆ ಹೇಳಿ ತಿಳಿದರೆ ನಾನು ಅದನ್ನು ಸ್ಕಿಪ್ ಮಾಡ್ತೇನೆ. ಯಾಕಂದ್ರೆ ಸಮಯ ಸಾಲದು. ನೀವೆಲ್ಲ ಇಷ್ಟಪಟ್ಟರೆ ಇವತ್ತು ಮಧ್ಯಾಹ್ನ ಕೂತ್ಕೊಳ್ಳುವ. ತುಂಬಾ ಜನ ಕವಿಗಳು ತಮ್ಮ ಆತ್ಮಚರಿತ್ರೆ ಬರೆದಿದ್ದಾರೆ. ಅವರ ಕುರಿತು ಜೀವನ ಚರಿತ್ರೆ ಉಂಟು. ಕುವೆಂಪು ಅವರು ಬರೆದಿದ್ದಾರೆ, ಎಸ್ ಎಲ್ ಭೈರಪ್ಪ, ತುಂಬಾ ಜನ ಬರೆದಿದ್ದಾರೆ. ಅದನ್ನು ಓದಬೇಕು, ಬರೀಬೇಕು ಅಂತ ಎನ್ನುವವರು
ಬರೀಲಿಕ್ಕೆ ಆಸಕ್ತಿ ಇರುವವರು ಅವುಗಳನ್ನು ಓದಬೇಕು. ಹೇಗೆ ಅವರು ಲೋಕವನ್ನು ಗ್ರಹಿಸಿದರು, ಅವರ ಲೇಖನ ಮಾಡುವಾಗ ಬರೆಯುವಾಗ ಏನೇನು ಅನುಭವಗಳಾದವು, ಇದನ್ನೆಲ್ಲ ನಾವು ಗಮನಿಸಿದರೆ ಒಳ್ಳೆಯದು. ಒಂದು ಆಗ ಆರಂಭದಲ್ಲಿ ಒಂದು ಪ್ರಾರ್ಥನೆ ಹಾಡಿದರು, ಅದರ ಪೂರ್ತಿ ಅರ್ಥ ನನಗೆ ಆಗಲಿಲ್ಲ, ಆದರೆ ಸಂಗೀತದ ಕುರಿತಾಗಿ ಒಂದು ಮಾತುಂಟು, ಇದನ್ನು ಎಲ್ಲರೂ ಬಲ್ಲರು, ತುಂಬ ಸಂದರ್ಭಗಳಲ್ಲಿ ನೀವು ಕೇಳಿರ್ತೀರಿ. ಸಂಗೀತ ಮತ್ತು ಸಾಹಿತ್ಯ ಎರಡು ಸರಸ್ವತಿ ದೇವಿಯ ಶಾರದೆಯ ಸ್ತನದ್ವಯಗಳು ಅಂತ. ಸ್ತನದ್ವಯ ಅಂತ ಹೇಳಿದ್ರೆ ಅಲ್ಲಿ ಮಾತೃತ್ವವೇ ನಮಗೆ ಮುಂದೆ ನಿಲ್ಲಬೇಕು. ಆ ಸ್ತನ್ಯಪಾನ ಮಾಡದೆ ಹೋದರೆ ನಾವು ಪಶುಗಳೇ ಆಗ್ತೇವೆ. ಒಂದು ಕಾವ್ಯವನ್ನಾಗಲಿ, ಒಂದು ಸಂಗೀತವನ್ನಾಗಲಿ, ಒಂದು ನಾಟಕವನ್ನಾಗಲಿ, ಒಂದು ನೃತ್ಯವನ್ನಾಗಲಿ ನೋಡಿ ಆನಂದಿಸಲಿಕ್ಕೆ ಗೊತ್ತಿಲ್ಲದವ ಅವ ಬಾಲ ಮತ್ತು ಕೊಂಬುಗಳಿಲ್ಲದಂತ ಪಶು, ದನ ಅಂತ ಹೇಳ್ತಾರೆ. ಹಾಗೆ ಒಂದು ಮಾತುಂಟು. ಮತ್ತೆ ಅರಸಿಕರ ಮುಂದೆ, ಅರಸೀಕೆರೆಯ ಮುಂದೆ ಅಲ್ಲ, ಆ ರಸಿಕರ ಮುಂದೆ ಕಾವ್ಯವನ್ನು ಓದುವಂತಹ, ಕಾವ್ಯವನ್ನು ಪ್ರೆಸೆಂಟ್ ಮಾಡುವಂತಹ ದೌರ್ಭಾಗ್ಯವನ್ನು ದೇವರೇ ನನ್ನ ಹಣೆಯಲ್ಲಿ ಬರಿಬೇಡ, ಅರಸಿಕೇಶು ಕಾವ್ಯ ನಿವೇದನಂ ಮಾ ಲಿಖ ಮಾ ಲಿಖ ಮಾ ಲಿಖ ಅಂತ ಹಣೆಯಲ್ಲಿ ಬರಿಬೇಡ ಅಂತದನ್ನು. ಅದು ಉತ್ತರ ರಾಮಚರಿತೆ ಮುಂತಾದಂಥ ನಾಟಕಗಳನ್ನು ಬರೆದ ಶ್ರೇಷ್ಠ ನಾಟಕಕಾರ ಇದ್ದಾನೆ ಭವಭೂತಿ. ಒಂದು ಹಂತದಲ್ಲಿ ಕಾಳಿದಾಸನೊಂದಿಗೆ ಕೂಡ ಅವನಿಗೆ ಹೋಲಿಕೆ ಹೇಳ್ತಾರೆ. ಭವಭೂತಿ ಅವನ ಜೀವಮಾನ ಕಾಲದಲ್ಲಿ ತುಂಬಾ ನೋವು ಅನುಭವಿಸಿದಂತೆ. ಅಂತ ಶ್ರೇಷ್ಠವಾದ ನಾಟಕಗಳನ್ನು ಬರೆದು ಕೂಡ ಅದನ್ನು ಸರಿಯಾಗಿ ಆಸ್ವಾದಿಸವರು ಬರಲಿಲ್ಲ. ಆನಂತರ ಆಗ ಅವ ವಿಶ್ವಾಸ ಏನು ಕಳ್ಕೊಳ್ಳಿಲ್ಲ. ಕಾಲವು ನಿರವಧಿಯಾದದ್ದು, ನನ್ನ ಕಾವ್ಯವನ್ನು ಓದಿ ಆನಂದಿಸುವ ಬರ್ತಾನೆ ಅಂತ ಅವನಿಗೆ ವಿಶ್ವಾಸ ಇತ್ತು. ಹಾಗೆ ಅದೊಂದು ಉಂಟು. ಹಾಗಾಗಿ ಅರಸಿಕರ ಮುಂದೆ ಮಾತಾಡುವಾಗ ಆಚೆ ಈಚೆ ನೋಡಿಕೊಂಡು, ಮೊಬೈಲ್ನಲ್ಲಿ ಮಾತಾಡಿಕೊಂಡು, ಪಾಠ ಮಾಡುವಾಗ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಒಳಗೆ ರಮ್ಯ ಆಡುವ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಗತಿಗೆಟ್ಟನ್ನು ದೇವರೇ ಕೊಡಬೇಡ ಅಂತ ಹೇಳುವುದಿಲ್ಲ. ಈಗ ಇದು ಒಂದು ಇನ್ನುಂಟು. ಇದು ಒಬ್ಬ ಸಹೃದಯನ ನಿಟ್ಟಿನಿಂದ, ಒಂದು ಪ್ರೇಕ್ಷಕನ ದೃಷ್ಟಿಯಿಂದ ಸ್ವಲ್ಪ ಮಾತುಗಳನ್ನು ಹೇಳಿದೆ. ಇನ್ನು ಕವಿಯಾದವನು ಪದ್ಮನಾಭಣ್ಣ ಇದ್ದಾರೆ, ಅಂದರೆ ಸೃಜನಶೀಲವಾದಂಥ ಕೆಲಸವನ್ನು ಮಾಡುವವ. ಅದು ಹೇಗೆ ಒಂದು ಕಾವ್ಯ ಅಥವಾ ಒಂದು ಬರವಣಿಗೆ ಇಷ್ಟ ಆಗ್ತದೆ ನಮಗೆ, ಯಾಕೆ ಇಷ್ಟ ಆಗ್ತದೆ, ತುಂಬ ಸಂಗತಿಗಳುಂಟು. ಈಗ ವ್ಯಾಸರ ಮಹಾಭಾರತ ಎಲ್ಲರಿಗೆ ಇಲ್ಲ, ಕೆಲವರಿಗೆ ಗೊತ್ತುಂಟು. ಆ ಮಹಾಭಾರತವನ್ನೇ ವಸ್ತುವನ್ನಾಗಿರಿಸಿ ಅದನ್ನೇ ಮತ್ತೆ ರೀರೈಟ್ ಬೇರೆ 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 ರೂಪದಲ್ಲಿ ಕನ್ನಡದಲ್ಲಿಯೂ ಬರೆದಿದ್ದಾರೆ, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ. ಹಳಬರು ಬರೆದಿದ್ದಾರೆ, ಪಂಪ ಬರೆದಿದ್ದಾನೆ, ರನ್ನ ಬರೆದಿದ್ದಾನೆ, ಕುಮಾರವ್ಯಾಸ ಬರೆದಿದ್ದಾನೆ, ಹೊಸಪರು ಬರೆದಿದ್ದಾರೆ. ಪರ್ವ ಉಂಟು, ಮಲಯಾಳದಲ್ಲಿ ಭೀಮಾಯಣ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರಂಡಾಂ ಕೂಳಂ